ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಮನುಷ್ಯ ಪ್ರಕೃತಿಯ ಮೇಲೆ ತನ್ನ ಹಿಡಿತವನ್ನು ಸಾಧಿಸಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾನೆ. ಹಾಗಾಗಿ ವಿಜ್ಞಾನವನ್ನು ಬಳಸಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಪ್ರಕೃತಿಯ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಆದರೂ ಕೂಡ ಈ ಪ್ರಕೃತಿಯ ಹಿಡಿತದಿಂದ ಸಂಪೂರ್ಣವಾಗಿ ಜಯವನ್ನು ಸಾಧಿಸೋದಕ್ಕಂತೂ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಭೂಗೋಳಶಾಸ್ತ್ರಜ್ಞರು ಹೇಳುವಂಥದ್ದೇನಪ್ಪ ಅಂತಂದರೆ, ಮನುಷ್ಯ ಪ್ರಕೃತಿಯ ಕೂಸು ಅಷ್ಟೇ. ಆದರೂ ಕೂಡ ಪ್ರಕೃತಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಅರಿಯೋದಕ್ಕೋಸ್ಕರ ಅಥವಾ ತಿಳುವಳಿಕೆ ಮೂಡಿಸ್ಕೊಳ್ಳೋಕ್ಕೋಸ್ಕರ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಕೃತಿಯ ವಿಕೋಪಗಳನ್ನು ಅರಿಯೋದಕ್ಕೋಸ್ಕರ ಪ್ರತ್ಯೇಕವಾದಂಥ ವಿಭಾಗ ಅಂತಂದರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ. ಸ್ನೇಹಿತರೆ, ಇಂದಿನ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಪ್ರಕೃತಿ ವಿಕೋಪ ನಿರ್ವಹಣೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ಬಹುದು. ತಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಶೇಷ ನಿರ್ದೇಶಕರಾದಂಥ ಶ್ರೀ VS ಪ್ರಕಾಶ್ ಅವರು. ಅವರಿಗೆ ನಮ್ಮ ದೂರದರ್ಶನದ ದಯವಿಟ್ಟು ತಮ್ಮ ಆದರೆ ತಾವು ಕೇಳುವಂತಹ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ತಾವು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ಟಿವಿಯ ಧ್ವನಿಯನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನು ತಮ್ಮ ದೂರವಾಣಿ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ಕೇಳೋದಾದರೆ, ಪ್ರಕಾಶ್ ಅವರೇ, ಈಗ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಪದ ಕೇಳಿದ ತಕ್ಷಣ ಪ್ರಕ್ರಿಯೆ ವಿಪತ್ತು ಅಂತ ಹೇಳಿದಾಗ ಅದು ನೈಸರ್ಗಿಕ ಅಂತ ಹೇಳ್ತಾರೆ, ಮಾನವ ನಿರ್ಮಿತ ಅಂತ ಎರಡು ಭಾಗ ಅದರಲ್ಲಿ ಬರುತ್ತೆ. ಸೊ ನೈಸರ್ಗಿಕವಾಗಿ ಆಗ್ತಕ್ಕಂಥದ್ದು ಯಾವಾಗ ತಾವು ತಮ್ಮ ಮಾತಲ್ಲಿ ಹೇಳ್ತಾ ಇದ್ರಿ, ಈ ಹವಾಮಾನ ಸಂಬಂಧಿತ ಕೆಲವು ವಿಪತ್ತುಗಳು ಬರ್ತವೆ. ಬರ, ಪ್ರವಾಹ, ಮತ್ತೆ ಈ ಆಲಿಕಲ್ ಮಳೆ ಮನ್ಮನೆಯನ್ನು ನಮ್ಗೆ ಕಳೆದ ಒಂದು 10 ದಿನಗಳಿಂದ ಆಗ್ತಾ ಇದೆ. ಮತ್ತೆ ಸುಂಟ್ರಗಾಳಿ ಬರ್ತಕ್ಕಂಥದ್ದು, ಸುನಾಮಿ, ಸೊ ಈಗ ಈ ಸೈಕ್ಲೋನು, ಇವೆಲ್ಲ ಒಂದು ಹವಾಮಾನ ಸಂಬಂಧಿತ ವಿಕೋಪಗಳು. ಅದೇ ರೀತಿ ಜಿಯೋಲಾಜಿಕಲ್ ಹಜಾರ್ಡ್ಸ್, ಭೂಕಂಪ, ಭೂಕುಸಿತ. ನಿನ್ನೆ ಕನಕಪುರದಲ್ಲಿ ಒಂದು ಅಲ್ಪ ಪ್ರಮಾಣದ ಒಂದು ಭೂಕಂಪ ಆಗಿದೆ. ಕನಕಪುರದಲ್ಲಿ 1.4 ಮ್ಯಾಗ್ನಿಟ್ಯೂಡ್. ಅದು ಕೂಡ ಒಂದು ನೈಸರ್ಗಿಕ ವಿಕೋಪ. ಅದು ಅಂದ್ರೆ ಹಾನಿ ಏನಾಗಿಲ್ಲ, ಸಣ್ಣ ಪ್ರಮಾಣದಲ್ಲಿ ಆಗಿದೆ, ಜನ ಭಯಭೀತರಾಗಿದ್ದಾರೆ. ಅದು ಕೂಡ ಅಲ್ಲಿ ಎಲ್ಲೋ ಒಂದಲ್ಲಿ ಒಂದು ವಾಡಿಕೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡದ್ದು. 1.4 ಒಂದು ಮ್ಯಾಗ್ನಿಟ್ಯೂಡ್ ಬೇಕಾದ್ರೂ ಸಹ ಅದು ಬಯೋಲಾಜಿಕಲ್ ಡಿಸಾಸ್ಟರ್. ಈಗ ಬರ್ತಕ್ಕಂಥ ಕೀಟಬಾಧೆ ನೀವು ಹೇಳ್ದಾಗೆ ನಾವು ಹೇಳ್ತಾ ಇದ್ದೀರಾ. ಆದರೂ ಒಂದು ಸ್ವಲ್ಪ ಮಟ್ಟಿಗೆ ನಾವು ನೋಡೋದಾದ್ರೆ ಈ ಅದು ಮತ್ತೆ ಟೆರರಿಸ್ಟ್ ಅಟ್ಯಾಕ್, ಬಾಂಬ್ ಬ್ಲಾಸ್ಟ್, ಇವೆಲ್ಲ ಒಂದು ಮಾನವ ನಿರ್ಮಿತ. ರಾಜ್ಯ ತುತ್ತಾಯ್ತು. ಈಗ ಕೂಡ ಹಾನಿ ಉಂಟು ಮಾಡುತ್ತದೆ. ಅನಾವೃಷ್ಟಿ, ಅತಿವೃಷ್ಟಿ ಆದಾಗ ಇವು ಕೂಡ ನಮ್ಮನ್ನು ಬಾಧಿಸ್ತಕ್ಕಂಥದ್ದು. ಮತ್ತು ನಾವೇನ ಅರ್ಜಿ ಕೊಡ್ಬೇಕಾ?
ಅವ್ರಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಇದನ್ನು ಅವ್ರು ಏನು ಮಾಡ್ತಾರೆ ಅಂತಂದಾಗ ಅಲ್ಲಿ ಸಾಕಷ್ಟು ಒಂದು ವಿಧಿವಿಧಾನಗಳು, ಆಮೇಲೆ ಅದನ್ನು ಅಳತೆ ಮಾಡಲಿಕ್ಕೆ ಸಾಧನಗಳು, ಅಳತೆ ಮಾಡೋ ಸಾಧನಗಳು ಹವಾಮಾನ ಸಂಬಂಧಿತ ಮಾಹಿತಿಯನ್ನು ಕಲೆ ಹಾಕ್ಬೇಕಲ್ಲ, ಅಲ್ಲಿ ಸ್ಯಾಟಲೈಟ್ ಬೇಸ್ಡ್ ಇನ್ಫಾರ್ಮೇಶನ್ ಸಿಸ್ಟಮ್, ಉಪಗ್ರಹ ಆಧಾರಿತ, ಮತ್ತೆ ಡಾಪ್ಲರ್ ರಡಾರ್ ಅಂತಂದ್ರೆ ಒಂದು ಹವಾಮಾನದಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಇಂಟ್ರೆನ್ಸಿಕ್ ಪ್ರಾಪರ್ಟೀಸ್ನ ಅದನ್ನ ತೆಗೆದುಕೊಂಡು, ಮತ್ತೆ ಗ್ರೌಂಡ್ ಬೇಸ್ಡ್ ಮೆಷರ್ಮೆಂಟು ಇದೆ, ಮತ್ತೆ ಉಪಗ್ರಹದ ಆಧಾರದಿಂದ ಇದೆ, ಮತ್ತೆ ಇಂಟ್ರೆನ್ಸಿಕ್ ಪ್ರಾಪರ್ಟೀಸ್ ಮೆಷರ್ ಮಾಡಿ ಅಲ್ಲಿ ಸುಮಾರು 220 ಡಾಪ್ಲರ್ ವೆದರ್ ರಡಾರ್ಗಳು, ಮತ್ತೆ ಒಂದು 120 ಡೇಟಾ ಸೆಂಟರ್ಗಳು, ಆರ್ ವೆರಿ ವೆಲ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಅದೆಲ್ಲ ಹಾಗಿದ್ರೆ ಈಗ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಾ ಆ ಒಂದು ದೇಶದಲ್ಲಿ ಇದೆ ಅಂತ, ನಮ್ಮ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಇವೆರಡರಲ್ಲೂ ಕೂಡ ಯಾವ ಆಧುನಿಕತೆ ನಾವಿದ್ದೀವಿ? ನೋಡಿ, ಒಂದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ನಮ್ಮ ದೇಶದಲ್ಲೇ ಒಂದು ಈ ಹವಾಮಾನ ಆಧಾರಿತ ಮಾಹಿತಿ ಪಡೆಯೋದ್ರಲ್ಲಿ ಕರ್ನಾಟಕ ಭಾಳ ಹೆಚ್ಚಿನ ಸಂಖ್ಯೆಯ ಒಂದು ಸಾಧನ ಸಲಕರಣೆಗಳನ್ನ ಅಳವಡಿಸಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2700 ಮಳೆ ಮಾಪನ ಕೇಂದ್ರಗಳು ಸ್ಥಾಪನೆ ಆಗಿದೆ ಈಗಾಗಲೇ. 750 ಹವಾಮಾನ ಮಾಪನ ಕೇಂದ್ರಗಳು. ಈ 2700 ಮಳೆ ಮಾಪನ ಕೇಂದ್ರಗಳೇನು ಇವತ್ತು ಸ್ಥಾಪನೆ ಆಗಿದೆ, ಎಲ್ಲ 747ಗಳಲ್ಲೂ ಸ್ಥಾಪನೆಯಾಗಿ ಮಿಕ್ಕ ಉಳಿದಂತೆ ಒಂದು 1500-1600 ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈಗ ಮಿಕ್ಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಮಳೆ ಮಾಪನ ಕೇಂದ್ರಗಳನ್ನು ಅಳವಡಿಸೋದಕ್ಕೆ ಈಗಾಗಲೇ ಹಣಕಾಸಿನ ನೆರವು ನೀಡಿದ್ದು, ಆ ಕ್ರಮ ಆಗಲೇ ಕೈಗೊಂಡಿದ್ದು, ಮುಂದಿನ ವರ್ಷ ಇದೇ ಸಮಯಕ್ಕೆ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಮಳೆ ಮಾಪನ ಕೇಂದ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಂದಾಗ 5700 ಮಳೆ ಮಾಪನ ಕೇಂದ್ರಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಮುಂದಿನ ವರ್ಷಕ್ಕೆ. ಸೊ ನಮ್ಮ ದೇಶದಲ್ಲಿ ಯಾವುದೇ ಬೇರೆ ರಾಜ್ಯದಲ್ಲಿ ಇಷ್ಟು ಸಂಖ್ಯೆ ಸಾಧನ ಸಲಕರಣೆಗಳು ಇನ್ನೂ ಅಳವಡಿಕೆ ಆಗಿಲ್ಲ. ಮತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕರ್ನಾಟಕ ದೇಶದ ಎಲ್ಲ ರಾಜ್ಯಗಳಿಗಿಂತ ಬಹಳಷ್ಟು ಮುಂದಿದೆ ಅಂತ ನಾವು ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಅಂತಪ್ಪ ರುದ್ರಪ್ಪ ಅವರೇ, ಯಲಬುರ್ಗದಿಂದ ಕರೆ ಮಾಡಿರುವಂಥದ್ದು, ಕೇಳಿ ತಮ್ಮ ಪ್ರಶ್ನೆಯನ್ನ. ಓಕೆ ಸರ್. ಕೇಳಿ. ನಾವು ಸರ್ ಇಲ್ಲಿ ಕೊಪ್ಪಳ ಜಿಲ್ಲೆ ಅಂದ್ರೆ ಮಾತಾಡೋದು. ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಎರೆಂಚ ಗ್ರಾಮದಿಂದ ಮಾತಾಡೋದು ಸರ್ ನಾವು. ಕೇಳಿ ರುದ್ರಪ್ಪ ಅವರೇ. ಆಮೇಲೆ ಸರ್ ಇದು ನಮ್ದು ಎರೆಭೂಮಿ ಅಲ್ಲ, ಬರಡು ಭೂಮಿ. ಹೆಚ್ಚಾಗಿ ಇಲ್ಲಿ ಎಲ್ಲ ಪ್ರಳಯ ಎಲ್ಲ ಕಡೆ ಭೂಕಂಪ ಹಾಕದ ಅದು ಇದು ಅಂತಿರ್ತಾರೆ ಇವಾಗ. ಆಮೇಲೆ ನಮ್ಮಲ್ಲಿ ಏನಿದೆ ಅಂದ್ರೆ ಒಣ ಪ್ರದೇಶ, ಆದ್ರೆ ಮಳೆಗಾಲ ಕಡಿಮೆ ಆಗತ್ತಲ್ಲ ಸರ್ ಇವಾಗ. ಮಳೆಗಾಲ ಕಡಿಮೆ, ಹೆಚ್ಚಾಗಿ ಮಳೆ ಆಗ್ತಾ ಇಲ್ಲ. ಬೇರೆ ಕಡೆ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ, ಇಲ್ಲಿ ನಮ್ಮಲ್ಲಿ ಮಳೆ ಆಗ್ತಾ ಇಲ್ಲ ಸರ್. ಅದು ಹವಾಮಾನದ ಪಾಲ್ಟೋ ಏನು, ಅದು ಏನ್ ಪಾಲ್ಟ್ ಸರ್? ಉತ್ತರವನ್ನು ನೀಡ್ತಾರೆ ಅಂತಪ್ಪ ರುದ್ರಪ್ಪ ಅವರೇ. ರುದ್ರಪ್ಪ ಅವರೇ, ನಿಮ್ಮ ಕೊಪ್ಪಳ ಜಿಲ್ಲೆ, ನಿಮ್ಮ ಕುಷ್ಟಗಿ, ಯಲಬುರ್ಗ ಇವೆಲ್ಲ ಬಹಳ ಬರಪೀಡಿತ ಪ್ರದೇಶಗಳು. ಅದು ಕೊಕ್ನೂರು ಹೋಬಳಿ ಬರ್ತದೆ. ಅರ್ಥ ಆಗಿದೆ. ಈಗ ನಿಮ್ಮ ಪ್ರದೇಶ ಒಟ್ಟಾರೆ ಎಲ್ಲಾ ಸೇರಿಸಿ ಹೇಳ್ತಾ ಇದ್ದಾರೆ. ನಿಮಗೆ ಇತ್ತೀಚಿನ ಕಳೆದ ಒಂದು 3 ವರ್ಷಗಳು 2011, 12, 13 3 ವರ್ಷಗಳಲ್ಲಿ ರಾಜ್ಯ ಬರಗಾಲ ಎದುರಿಸ್ತು. ಆ ಕೊಪ್ಪಳ ಜಿಲ್ಲೆ ಕೂಡ ಸರಿಯಾಗಿ ಮಳೆ ಆಗಿಲ್ಲ ನಿಮಗೆ. ಈಗ ಕಳೆದ ಒಂದು 10 ವರ್ಷಗಳು ತೆಗೆದುಕೊಂಡು 2001ರಿಂದ ಹೆಚ್ಚು ಕಡಿಮೆ 8-9 ವರ್ಷ ನಿಮಗೆ ಸಮರ್ಪಕವಾಗಿ ಮಳೆ ಆಗಿಲ್ಲ. 2009ರಲ್ಲಿ ಹೆಚ್ಚಿನ ಮಳೆ ಆಯಿತು, 2010ರಲ್ಲೂ ಪರವಾಗಿಲ್ಲ. ಆದರೆ ಮಿಕ್ಕ ಒಂದು 8 ವರ್ಷಗಳ ಮಳೆ ಸಮರ್ಪಕವಾಗಿಲ್ಲದೆ ಇರೋದ್ರಿಂದ ನಿಮ್ಮ ಮಾತು ನಾನು ಒಪ್ತೀನಿ. ಇದನ್ನು ಇದು ನಮ್ಮ ಕೊಪ್ಪಳ ಜಿಲ್ಲೆ ಮಾತ್ರ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಗದಗ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಎಲ್ಲ ಭಾಗಗಳಲ್ಲಿ ನಮ್ಮ ಕಳೆದ ಒಂದು 2-3 ವರ್ಷಗಳಲ್ಲಿ ಮಳೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಇದು ಬರಗಾಲ ಪೀಡಿತ ಪ್ರದೇಶಗಳಾಗಿರೋದ್ರಿಂದ ಬರಗಾಲ ಪದೇ ಪದೇ ನಮ್ಮನ್ನು ಕಾಡ್ತದೆ. ಅದಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ರು ಕೂಡ ಸಮುದಾಯ ಕೂಡ ಇದನ್ನು ಅರ್ಥಕೊಂಡು ಕೂಡ ಸಕಲ ಒಂದು ಸಿದ್ಧತೆ ಮಾಡಿಕೊಂಡು ಈ ಪದೇ ಪದೇ ನಮಗೆ ಇರತಕ್ಕಂಥ ಬರಗಾಲನ ಸಮರ್ಪಕವಾಗಿ ಎದುರಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ, ಸರ್ಕಾರದ ಕಾರ್ಯಕ್ರಮಗಳನ್ನ ಅವ್ರು ಯಶಸ್ವಿಯಾಗಿ ಮಾಡಿದ್ರೆ ಅವರು ಕೂಡ ಕೈ ಜೋಡಿಸ್ಬೇಕು. ಈಗ ಹೇಳೋದಾದ್ರೆ, ಈಗ ಅಲ್ಲಿ ಬರ ಅಂತ ಹೇಳ್ತಾ ಇದ್ದಾರೆ, ನಿಮ್ಮದು ವಿಪತ್ತು ಕೇಂದ್ರ ಇದೆ. ಸೊ ಈ ನಿಟ್ಟಿನಲ್ಲಿ ನೀವೇನು ಕೆಲಸ ಮಾಡ್ತೀರಾ? ನೋಡಿ, ಈಗ ರೈತರು ಈಗ ನಮ್ಮ ಈ ಹವಾಮಾನ ಸಂಬಂಧ ಮಾಹಿತಿ ಬೇಕು ಅಂತಂದಾಗ ಅವರು ಮೊದಲು
ಈಗ ಒಂದು ಸಾಧನ ಸಲಕರಣೆಗಳು ಒಂದು ಸಾಂಸ್ಥಿಕವಾಗಿ ಅವ್ರಿಗೆ ಮಾಹಿತಿ ಲಭ್ಯ ಆಗ್ತಕ್ಕಂಥದ್ದು ಕೊರತೆ ಇತ್ತು. ಅದನ್ನು ಮನಗಂಡು ಈಗ ನಮ್ಮ ಕೇಂದ್ರದಲ್ಲಿ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಒಂದು ಸಹಾಯವಾಣಿ ವರುಣಮಿತ್ರ ಅಂತೇಳಿ ಸಹಾಯವಾಣಿ ಇದು 24 ಗಂಟೆನೂ ಕಾರ್ಯನಿರ್ವಹಣೆ ಮಾಡುತ್ತೆ. ದಿನದ 24 ಗಂಟೆ, ವರ್ಷದ 365 ದಿನಗಳು, ಯಾವುದೇ ಹಬ್ಬ ಹರಿದಿನ ಆಗಲಿ ಆ ಕಾರ್ಯ ನಿರಂತರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇವತ್ತು ಸುಮಾರು ಒಂದು 65,000 ಜನ ರೈತರು ನಮ್ಮ ಕೇಂದ್ರಕ್ಕೆ ದೂರವಾಣಿ ಮೂಲಕ ಕರೆ ಮಾಡಿ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಮಾಹಿತಿನ ಪಡ್ಕೊಳ್ತಾರೆ? ಅದನ್ನ ಫೋನಲ್ಲಿ ಅವರು ಫೋನ್ ಮಾಡಿದ ಫೋನ್ ನಂಬರು 924334543433. ಈ ಮತ್ತೊಂದು ಹೇಳ್ತೀನಿ, ಮೊಬೈಲ್ ಸಂಖ್ಯೆ 9243345433. ಇದು ಮೊಬೈಲ್ ಸಂಖ್ಯೆ. ಮತ್ತೆ ಲ್ಯಾಂಡ್ಲೈನ್ ನಂಬರು ಇದೆ. ಆ ಲ್ಯಾಂಡ್ಲೈನ್ ನಂಬರ್ಗಳಿಗೆ ಅವ್ರು ಕರೆ ಮಾಡಿದಾಗ ಅವ್ರಿಗೆ ಅವರ ಯಾವ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಪಂಚಾಯಿತಿ ವಿವರನ್ನ ಅವ್ರು ಕೊಟ್ಟರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳು, ಅಂದ್ರೆ ಕೆಲವರಿಗೆ ಒಂದು ಸಂದರ್ಭದಲ್ಲಿ ಮಳೆ ಬೇಕಾಗಿರುತ್ತೆ, ಕೆಲವರಿಗೆ ಬೇಡದಾಗಿರುತ್ತೆ. ಅವರ ಕೃಷಿ ಚಟುವಟಿಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದನ್ನ ಅವಲಂಬಿಸಿ ಅವರು ಅದನ್ನ ಸಿದ್ಧತೆ ಮಾಡ್ಕೋಬಹುದು. ಉದಾಹರಣೆಗೆ ಹೇಳ್ತೀನಿ, ಒಬ್ಬರು ರೈತರು ನಮಗೆ ಇದರಿಂದ ಯಲಬುರ್ಗಾಯಿಂದ ಫೋನ್ ಮಾಡ್ತಾರೆ, ಸರಿ ಯಾದಗಿರಿಯಿಂದ ಫೋನ್ ಮಾಡ್ತಾರೆ, ಕೆಂಬಾವಿ. ಅವ್ರಿಗೆ ನಾವು ಹೇಳ್ತೀವಿ ಏನ್ ಬೇಕು ಹೇಳಿ, ಮಳೆ ಬಗ್ಗೆ ಮಾಹಿತಿ ಬೇಕು, ಮುಂದಿನ 3 ದಿನದಲ್ಲಿ ಮಳೆ ಹೇಗಾಗುತ್ತೆ. ನಾವು ಹೇಳ್ತೀವಿ ಅವಾಗ ಇಲ್ಲ ನಿಮ್ಗೇನು ಕಾಲುವೆ ಇದೆ, ಕೃಷ್ಣಾ ನದಿ ಕಾಲುವೆ ಇದೆ, ನಿಮಗೆ ಮಳೆ ಬಗ್ಗೆ ಏನಕ್ಕೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀವಿ. ಇಲ್ಲ ಸರ್ ನಮಗೇನೋ ಕಾಲುವೆ ಇದೆ ಸರಿನೇ, ನಮಗೆ ಈಗ ಕಾಲುವೆಯಿಂದ ನೀರು ನಾವಿವತ್ತು ಹರಿಸಿ ಮುಂದಿನ 3 ದಿನದ ಮೇಲೆ ಮಳೆನೂ ಬಂತು ಅಂತಂದಾಗ ನಮಗೆ ಕೀಟಬಾಧೆ ಬರುತ್ತೆ. ಅದರಿಂದ ನೀವು ಮಳೆ ಬರುತ್ತೆ ಅಂತ ನಮಗೆ ಸೂಚನೆ ಕೊಟ್ಟರೆ ನಾವು ಕಾಲುವೆ ನೀರನ್ನ ಹರಿಸೋದಿಲ್ಲ. ಆಗ ನಾವು ಮುಂದಿನ 3 ದಿನದಲ್ಲಿ ಮಳೆ ನೀರು ನಮ್ಗೆ ಸಾಕಾಗುತ್ತೆ, ಕೀಟಬಾಧೆ ತಪ್ಪುತ್ತೆ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಮುಂದಿನ ವಿವರ ಕೇಳಿದಾಗ, ಕೀಟಬಾಧೆ ಆಯಿತು ಅಂದ್ರೆ ನಾವು ಒಂದು 3-4 ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಎಕರೆಗೆ ಕೀಟನಾಶಕನ ಸಿಂಪಡಿಸಬೇಕಾಗ್ತದೆ, ಇಳುವರಿನೂ ಕಡಿಮೆ ಆಗುತ್ತೆ ಒಟ್ಟಾರೆ ಅಂತೇಳಿ ಅವರ ಮಾಹಿತಿನ ಕೇಳ್ತಾರೆ. ಆ ಮುಂದಿನ 3 ದಿನದಲ್ಲಿ ಮಳೆ ಬರ್ತಕ್ಕಂಥ ಒಂದು ಸೂಚನೆ ಇರುತ್ತೆ. ಅದನ್ನ ಆಧರಿಸಿ ಅವ್ರೇನ್ ಮಾಡ್ತಾರೆ, ನೀರು ಕಟ್ಟೋದಿಲ್ಲ, ಅವ್ರಿಗೊಂದು 4-5 ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ. ಅವ್ರು ಮಾಡ್ತಕ್ಕಂಥ ಖರ್ಚು, ಒಂದು ಕರೆ ಮಾಡೋದ್ರಿಂದ ₹1 ಅವ್ರು ಖರ್ಚಾದ್ರೆ ಆಗ್ತಕ್ಕಂಥ ಲಾಭ ಒಂದು ಅವರಿಗೆ ಅನುಕೂಲ ಸಾವಿರಾರು ರೂಪಾಯಿದಲ್ಲಿ ಅನುಕೂಲ ಆಗ್ತದೆ. ಇದು ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಮುಂದಿನ ಕರೆಯನ್ನು ತೆಗೆದುಕೊಂಡ ಕನಕ ಪಾಳ್ಯದಿಂದ ಕರೆ ಇರುವಂಥದ್ದು. ಮುನಿಯಪ್ಪ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ. ಈಗ ನಮ್ಮ ರೈತಾಪಿ ಜನಗಳು ಬರಗಾಲದ ಟೈಮಲ್ಲಿ ಮಳೆ ಬರ್ದಾನೆ ಮುನ್ಸೂಚನೆ ಕೊಡ್ತೀರಿ, ಮಾಧ್ಯಮದಲ್ಲಿ ಬರುತ್ತೆ, ರೇಡಿಯೋಗಳಲ್ಲಿ ಬರುತ್ತೆ, ರೈತಾಪಿ ಜನಗಳು ಮಳೆ ಬರುತ್ತೆ ಮೋಡನ ನೋಡ್ತಾ ಇದ್ದೀವಿ, ಮಳೆ ಬರಲಿಲ್ಲ, ದುರಾದೃಷ್ಟ. ಆದ್ರೆ ಈ ಮಳೆ ಬಿತ್ತನೆ, ಮೋಡ ಬಿತ್ತನೆ ಮಾಡೋದಕ್ಕೆ ರಾಜ್ಯದಲ್ಲಿ ಎಷ್ಟು ಖರ್ಚಾಗುತ್ತೆ, ಈ ನಮ್ಮಲ್ಲಿ ಎಷ್ಟು ಟ್ಯಾಕ್ಸ್ಗಳನ್ನ ಇದು ಮಾಡ್ತಾರೆ, ಮೋಡ ಬಿತ್ತನೆಗೆ ಉಪಯೋಗಿಸ್ಕೊಬೋದಲ್ವಾ? ಸಾಕಷ್ಟು ಮೋಡಗಳು ನಮ್ಗೆ ಹಂಗೆ ಪಾಸ್ ಆಗ್ಬಿಡ್ತಾವಲ್ಲ, ಮಳೆ ಮೋಡಗಳು. ಉತ್ತರವನ್ನ ನೀಡ್ತಾರೆ ಮುನಿಯಪ್ಪ ಅವರೇ. ಮುನಿಯಪ್ಪ ಒಳ್ಳೆ ಪ್ರಶ್ನೆ ಕೇಳಿದಿರ ತಾವು. ಈಗ 2003-04ರಲ್ಲಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಕಾರ್ಯಕ್ರಮ ಹಮ್ಮಿಕೊಳ್ತು. ಆಗ ಬರಗಾಲನೂ ಇತ್ತು, ತೀವ್ರವಾಗಿ ಹಮ್ಮಿಕೊಳ್ತು. ಭಾಳ ಉತ್ತಮವಾದ ಒಂದು ಪ್ರತಿಕ್ರಿಯೆ ರೈತರಿಂದನೂ ಕೂಡ ಆಗ ಬಂತು. ಅದು ಒಂದು ನಿರಂತರವಾಗಿ ಒಂದು 3-4 ತಿಂಗಳು ಮೋಡ ಬಿತ್ತನೆ ಚಟುವಟಿಕೆ ನಡೀತು. ಈಗ ಕಳೆದ ವರ್ಷ ಕೂಡ ಅದನ್ನು ನಾವು ಕಳೆದ 2 ವರ್ಷಗಳಿಂದ ವೈಜ್ಞಾನಿಕ ತಳಹದಿ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಸ್ತೃತ ಹಾಕೋಬೇಕು ಅಂತೇಳಿ ಅದನ್ನು ಸರ್ಕಾರ ಭಾಳ ಗಂಭೀರವಾಗಿ ಅದರ ಬಗ್ಗೆ ಅವಲೋಕನ ಮಾಡಿ ಅದ್ರ ಬಗ್ಗೆ ಕೆಲವು ಕಾರ್ಯಕ್ರಮ ರೂಪಿಸ್ಕೊಳ್ಳೋದಕ್ಕೆ ಅಂತ ನಾವೇನು ಮಾಡಿದ್ವಿ, ಈ ಮಳೆ ನಮ್ಗೆ ಮಾರುತಗಳು, ನಮ್ಮ ಸೌತ್ ವೆಸ್ಟ್ ಮಾನ್ಸೂನ್ ಮುಂಗಾರು ಮಾರುತ ನಮಗೆ ಅರಬ್ಬಿ ಸಮುದ್ರದಿಂದ ನಮಗೆ ಬರಬೇಕು, ಪಶ್ಚಿಮ ಘಟ್ಟ ದಾಟಿ ಈ ಕಡೆ ಬರಬೇಕು. ಅದು ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಕಲೆ ಹಾಕಬೇಕಾದ್ರೆ ಪಶ್ಚಿಮ ಘಟ್ಟದಲ್ಲಿ ಕೆಲವು ನಾವು ಉಪಕರಣಗಳನ್ನ ಅಳವಡಿಸ್ತಕ್ಕಂಥ ಅವಶ್ಯಕತೆ ಇತ್ತು. ಉಪಕರಣ ಏನು, 36 ಮೀಟ್ರು, ಒಂದು 120 ಅಡಿ ಎತ್ತರದ ಒಂದು ಟವರು. ಆ ಟವರಲ್ಲಿ ಹಾಕ್ಕೊಂಡು ಬೇಕಾಗತ್ತ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆ ವಿಶ್ಲೇಷಣೆ ಮಾಡಿ ಮುಂದಿನ ಹಾಗಲ್ಲಿ ರೈತರು ಸಮುದಾಯ ನಮ್ಮನ್ನು ವಿರೋಧ ಮಾಡಿದ್ರು. ನಮಗೆ ಭಾಳ ಆಶ್ಚರ್ಯ ಆಯಿತು. ರಾಜ್ಯಕ್ಕೆ ಒಂದು ಭಾಳ ಅವಶ್ಯಕತೆ ಇದೆ ಇದು ಮೋಡ ಬಿತ್ತನೆ ಕಾರ್ಯಕ್ರಮ. ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧನ, ನಾವು ಮೋಡ ಬಿತ್ತನೆ ಬೇಡ, ನಮಗೆ ಇದರಿಂದ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಇವತ್ತು ಒಂದು 120 ಮೀಟ್ರ್ ಟವರ್ ಹಾಕಿದ್ವಿ. ಅದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರು ಅದನ್ನು ಕೆಡವಿ ಉರುಳಿಸ್ಬಿಟ್ರು. ಅದನ್ನು
ಅದೇ ರೀತಿ ಕಳೆದ ವರ್ಷ ಕೂಡ ನಮಗೆ ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡಿದಾಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೋದಾಗ ಹಲವಾರು ರೈತರು ಅದಕ್ಕೆ ತಮ್ಮ ಏನು ಅಪೋಸಿಷನ್ ಅಂತ ಏನು ಹೇಳ್ತೀವಿ ಅದನ್ನು ವ್ಯಕ್ತಪಡಿಸ್ತಾರೆ. ಎಲ್ಲೋ ಒಂದು ಕಡೆ ಸಮುದಾಯದಲ್ಲಿ ತಪ್ಪು ಕಲ್ಪನೆ ಇದೆ, ಇದರಿಂದ ನಮಗೆ ಹಾನಿ ಆಗ್ತದೆ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಕಂಡು ಬರ್ತಾ ಇದೆ. ಅದರಿಂದ ನಮಗೆ ಸ್ವಲ್ಪ ಕಳೆದ ಒಂದು 2-3 ವರ್ಷದಲ್ಲಿ ಹಿನ್ನಡೆ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕವಾಗಿ ತಳಹದಿಯನ್ನು ಮಾಡಬೇಕು ಅಂತಂದಾಗ ಅದು ಬೇಕಾದ ಮಾಹಿತಿ ಬೇಕಾಗುತ್ತೆ. ಸೊ ಒಟ್ಟಾರೆ ನಾನು ಮುನಿಯಪ್ಪನವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಸರ್ಕಾರ ಮಟ್ಟದಲ್ಲಿ ಇದರ ಬಗ್ಗೆ ಸಾಕಷ್ಟು ಒಂದು ಚಿಂತನೆ ಇದೆ, ಗಂಭೀರವಾದ ಚಿಂತನೆ ಇದೆ. ಈಗಿರ್ತಕ್ಕಂಥ ಸರ್ಕಾರ, ಈಗ ನಮ್ಮ ಮಾನ್ಯ ಕೃಷಿ ಸಚಿವರು ಕೂಡ ಇದರಲ್ಲಿ ಭಾಳಷ್ಟು ಉತ್ಸುಕತೆ ನೋಡಿಸಿದ್ದಾರೆ, ಭಾಳ ಟೇಕಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್. ಸೊ ಅದ್ರ ಬಗ್ಗೆ ಸರ್ಕಾರ ಗಮನದಲ್ಲಿದೆ. ಈ ಕಾರ್ಯಕ್ರಮದ ಬಗ್ಗೆ ಹಲವಾರು ಒಂದು ರೂಪುರೇಷೆ ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಶ್ರೀರಂಗಪಟ್ಟಣದ ಕರೆ ಇರುವಂಥದ್ದು. ರಮೇಶ್ ಅವರು ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ನಮಸ್ಕಾರ ರಮೇಶ್, ದಯವಿಟ್ಟು ತಮ್ಮ ಟಿವಿ ಧ್ವನಿ ಕಡಿಮೆ ಮಾಡಿ. ಮಳೆಗಾಲನೇ ಕಮ್ಮಿ ಆಗ್ಬಿಟ್ಟಿದೆ ಸರ್. ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಬರೀ ಸುನಾಮಿ ಮಳೆಗಳು ಬಿಟ್ರೆ ಮಳೆಗಾಲನೇ ಇಲ್ವಲ್ಲ ಸರ್? ಉತ್ತರವನ್ನು ನೀಡ್ತಾರೆ. ಯಾವ್ದಿಂದ ಕಡಿಮೆ ಆಗುತ್ತೆ ಸರ್? ಹವಾಮಾನ ಸಂಬಂಧಪಟ್ಟ ಮಳೆ ಸಂಬಂಧಪಟ್ಟಾಗೆ ಒಂದು ಭೌಗೋಳಿಕವಾಗಿ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ, ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳು ಕೂಡ ಹವಾಮಾನದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಏನು ಭೌಗೋಳಿಕವಾಗಿ ನಮಗೆ ಹಲವಾರು ಸಂಘ ಸಂಸ್ಥೆಗಳು, ವೈಜ್ಞಾನಿಕ ಸಂಸ್ಥೆಗಳು ನಮ್ಮ ಮಾಹಿತಿ. ಬಟ್ ಏನು ನಾವು ಗಮನಿಸಬೇಕಾದ ವಿಚಾರ ಅಂತಂದರೆ, ಮಂಡ್ಯ ಜಿಲ್ಲೆ ಅತ್ಯಂತ ಬರಗಾಲ ಪೀಡಿತ ಜಿಲ್ಲೆ. ಅದು ವಿಶ್ವೇಶ್ವರನವರು ಕನ್ನಂಬಾಡಿ ಕಟ್ಟೆ ಕಟ್ತಾ ಇಲ್ಲ ಅಂತಂದರೆ ರಾಜ್ಯದಲ್ಲೇ ಅತ್ಯಂತ ಬರಪೀಡಿತ ಪ್ರದೇಶ ಮಂಡ್ಯ ಜಿಲ್ಲೆ. ಇವತ್ತು ಯಾರು ಕೂಡ ಮಂಡ್ಯ ಜಿಲ್ಲೆ ಈಗ ನೋಡಿದವರು ಇದು ಹೇಳಿದ್ರೆ ಯಾರು ನಂಬೋದಿಲ್ಲ ಅದನ್ನು. ಸೊ ಅತ್ಯಂತ ಬರಪೀಡಿತ ಪ್ರದೇಶ, ಅಲ್ಲಿ ಮಳೆ ಆಗ್ತಕ್ಕಂಥದ್ದು ಕಡಿಮೆನೆ. ಮೈಸೂರು ಜಿಲ್ಲೆ ಪೂರ್ವ ಭಾಗದಲ್ಲೂ ಕೂಡ ಮಳೆ ಕಡಿಮೆನೆ. ಸೊ ಇಲ್ಲಿ ಇವರು ಕಳೆದ ಒಂದು 8-10 ವರ್ಷಗಳಿಂದ ಪದೇ ಪದೇ ನಮಗೆ ಬರಗಾಲ ಈ ಪ್ರದೇಶಗಳು ತುತ್ತಾಗ್ತಾ ಇರೋದ್ರಿಂದ ಅದನ್ನು ನಮ್ಮ ಕೊಪ್ಪಳ ರೈತರು ಏನು ಕೇಳಿದ್ರು ಅದೇ ಸಮಸ್ಯೆ ಇವರು ಕೂಡ ಗಮನದಲ್ಲಿಟ್ಕೊಂಡು, ಮನಸ್ಸಲ್ಲಿಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಹೇಳಿದ ಕರೆಕ್ಟೇನೆ. ಈಗ ಕಳೆದ ಒಂದು ತಿಂಗಳಿಂದ ಮಂಡ್ಯ ಮತ್ತು ಮೈಸೂರಲ್ಲಿ ಈ ಒಂದು ಪ್ರೀ ಮಾನ್ಸೂನ್ ಏನು ಬೇಸಿಗೆ ಮಳೆ ಸಾಕಷ್ಟು ಆಗ್ತಾ ಇದೆ, ಅಲ್ಲಲ್ಲಿ ಚದುರಿದಂಗೆ ಆಗ್ತಾ ಇದೆ. ಬಟ್ ಮಾನ್ಸೂನ್ ರೈನ್ಫಾಲು ಆಗಬೇಕಾಗಿರೋ ಸಮಯಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಏರುಪೇರುಗಳು ಕಳೆದ ಒಂದು 10 ವರ್ಷದಲ್ಲಿ ಹೆಚ್ಚು ಕಡಿಮೆ 7-8 ವರ್ಷಗಳಲ್ಲಿ ಕಂಡು ಬರ್ತಾ ಇದೆ. ಈಗ ತಾವು ಹೇಳ್ತಾ ಇದ್ದೀರಾ ಇಲ್ಲಿ ಈಗ ಕೇವಲ ಕೊಪ್ಪಳ ಅಲ್ಲ, ಮಂಡ್ಯ ಅಷ್ಟೇನೆ ಅಂತ ಅಂದ್ಬಿಟ್ಟು, ಈ ರೀತಿ ಇಡೀ ಕರ್ನಾಟಕದಲ್ಲೇನೆ ನೀವು ಹೇಳಿದ್ದು ಪ್ರಮುಖವಾಗಿ ಬರಗಾಲ ಮತ್ತು ಪ್ರವಾಹ ಎರಡೂ ಕೂಡ ಆಗುವಂಥದ್ದು ಅಂತ ಅಂದ್ಬಿಟ್ಟು, ಇದ್ರ ಬಗ್ಗೆ ವರ್ಷದಲ್ಲೇ ತಾವೇನಾದರೂ ಹೇಳೋದಕ್ಕೆ ಸಾಧ್ಯತೆಗಳಿದೆಯಾ ಮಾಧ್ಯಮಗಳ ಮೂಲಕ? ನೋಡಿ, ಈ ವರ್ಷ ಇಷ್ಟು ಮಳೆ ಆಗುತ್ತೆ, ಇಷ್ಟು ಮಳೆ ಆಗೋದಿಲ್ಲ, ಈ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಮಳೆ ಆಗುತ್ತೆ, ಈ ಪ್ರಾಂತ್ಯದಲ್ಲಿ ಮಳೆ ಆಗಲ್ಲ, ಇಂಥದ್ರ ಬಗ್ಗೆ. ಯಾಕೆಂದರೆ ಜನಗಳಿಗಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಆಸಕ್ತಿ ಅನ್ನೋಂಥದ್ದು ಇದೆ. ಈಗ ಭಾಳ ಒಂದು ಪ್ರಮುಖವಾದ ವಿಚಾರ ನೀವು ಎತ್ತಿದ್ದೀರ. ಈಗ ರೈತರು ಮಳೆ ಅವಲಂಬಿತ, ಭಾಳಷ್ಟು ಮಳೆ ಬಗ್ಗೆ ಅವಲಂಬಿತ ಆಗಿ ಹವಾಮಾನದ ಬಗ್ಗೆ ಅವಲಂಬಿತರಾಗಿರ್ತಾರೆ. ಇನ್ನು ನಮ್ಮ ದೇಶದಲ್ಲಿ ಹೇಳಬೇಕು ಅಂತಂದರೆ ಈಗ ಈ ಮಾನ್ಸೂನ್ ಏನಿರುತ್ತೆ ಇದನ್ನೇ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಇಟ್ ಡಿಟರ್ಮಿನ್ಸ್ ಎವ್ರಿಥಿಂಗ್, ಆಲ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇನ್ ದ ಕಂಟ್ರಿ ಇನ್ ದ ಸ್ಟೇಟ್. ಸೊ ಇಲ್ಲಿ ಮುನ್ಸೂಚನೆ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದಾಗ ಹೇಗೆ ಅದಾಗುತ್ತೆ, ವೈಜ್ಞಾನಿಕವಾಗಿ ಮಾಡಬೇಕು ಅಂತಂದಾಗ ಅದಕ್ಕೆ ಸಾಕಷ್ಟು ಮಾಹಿತಿ ಬೇಕಾಗುತ್ತೆ. ನಮ್ಮಲ್ಲಿ ಈಗ ಒಂದು 300 ಮಳೆ ಮಾಪನ ಕೇಂದ್ರಗಳಿತ್ತು, ಒಂದು 25-30 ಹವಾಮಾನ ಮಾಪನ ಕೇಂದ್ರಗಳಿತ್ತು. ಇಷ್ಟು ಸಾಧನ ಸಲಕರಣೆಗಳಿಂದ ನಿಖರವಾದ ಒಂದು ಮುನ್ಸೂಚನೆ ನಮಗೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ಸೂಪರ್ ಕಂಪ್ಯೂಟ್ರಲ್ಲಿ ಈಗ ಇರ್ತಕ್ಕಂಥ ಮಾಹಿತಿನ ಕಲೆಕ್ಟ್ ಮಾಡಿ ಅದಕ್ಕೊಂದು ಅಲ್ಗಾರಿಥಮ್ ಡೆವಲಪ್ ಮಾಡಿ, ಮಾಡೆಲ್ ಡೆವಲಪ್ ಮಾಡಿ, ಅದನ್ನು ಈಗ ಆಗ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ಅದಕ್ಕೆ ಮಾಹಿತಿ ಕೊಟ್ಟಾಗ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಅದು ಊಹೆ ಮಾಡುತ್ತೆ, ಮುನ್ಸೂಚನೆ ಕೊಡುತ್ತೆ. ಸೊ ಈಗ ಅದನ್ನು ನಮಗೆ ಈಗಾಗಲೇ ಹೇಳ್ದಂಗೆ 2700 ಮಳೆ ಮಾಪನ ಕೇಂದ್ರಗಳು, 750 ಹವಾಮಾನ ಮಾಪನ ಕೇಂದ್ರಗಳು ಸ್ಥಾಪನೆಯಾಗಿ ಇನ್ನೂ 3000 ನಾವೇನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈಗಾಗಲೇ 2700 ಮಳೆ ಮಾಪನ ಕೇಂದ್ರಗಳಿಂದ ಹಾಗೂ 750 ಹವಾಮಾನ ಮಾಪನ ಕೇಂದ್ರ ಬರ್ತಕ್ಕಂಥ ಮಾಹಿತಿಯಿಂದ ನಾವು ಮುನ್ಸೂಚನೆಯನ್ನು ಇವತ್ತು ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ, ಹೋಬಳಿ ಮಟ್ಟದಲ್ಲಿ. ಇದು ಪ್ರಪ್ರಥಮ, ರಾಷ್ಟ್ರದಲ್ಲೇ ಪ್ರಪ್ರಥಮ. ಮತ್ತು
ಒಂದು ಏಷ್ಯಾ ಖಂಡ ಅಂತ ಏನು ಹೇಳ್ತೀವಿ, ಅದರಲ್ಲೇ ಒಂದು ಪ್ರಪ್ರಥಮ ನಾವು ಇದು ಶುರು ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಕೊಡಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಆಗಲೇ ಶುರು ಮಾಡಿದ್ದೀವಿ. ಇದನ್ನು ಇನ್ನೊಂದು ತಿಂಗಳಲ್ಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮುನ್ಸೂಚನೆ ಕೊಡ್ತಕ್ಕಂಥ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ಏನು ಹೇಳಬೇಕು ಅಂತಂದಾಗ, ಮುನ್ಸೂಚನೆ ಅಂತಂದಾಗ ಕಳೆದ ಮುಂದಿನ 2-3 ದಿನದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಒಂದು, ಮುಂದಿನ 2 ಗಂಟೆ 3 ಗಂಟೆಯಲ್ಲಿ ಏನಾಗ್ತದೆ ಅಂತ ಒಂದು, ಮತ್ತೆ ಮುಂದಿನ ಒಂದು ವಾರದಲ್ಲಿ 2 ವಾರದಲ್ಲಿ ಏನಾಗ್ತದೆ, ಮುಂದೆ 2-3 ತಿಂಗಳಲ್ಲಿ ಏನಾಗ್ತದೆ. ಸೊ ಇಲ್ಲಿ ಫೋರ್ಕಾಸ್ಟ್ ಅಲ್ಲೂ ಕೂಡ ಬೇರೆ ಬೇರೆ ಒಂದು ಮಾನದಂಡ, ನಾವು ಸ್ಕೇಲ್ ಅಂತ ಏನು ಹೇಳ್ತೀವಿ, ಅದನ್ನ ಹೋಲಿಕೆ ಕಂಡಾಗ ಈಗ ತಕ್ಷಣಕ್ಕೆ ಮುಂದಿನ 3 ದಿನಕ್ಕೆ ಸಾಕಷ್ಟು ನಾವು ನಿಖರವಾಗಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಮತ್ತು ಲಾಂಗ್ ಟರ್ಮ್ ಫೋರ್ಕಾಸ್ಟಲ್ಲಿ ಅದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ವೈಜ್ಞಾನಿಕವಾಗಿ ಅದನ್ನು ತಳದಿ ಮೇಲೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಅಥಣಿಯಿಂದ ಕರೆ ಇರುವಂಥದ್ದು ಗುರುಬಸಯ್ಯ ಹಿರೇಮಠ ಅವ್ರಿಗೆ ಕೇಳಿ ತಮ್ಮ ಪ್ರಶ್ನೆನ. ಹೇಳಿ. ಈ ಸಿಡಿಲ್ಗಳು ಬಿಡ್ತಾವ್ರಲ್ಲ, ಸಿಡಿಗಳು ಬಿಡದಾಗ ನಾವು ಯಾವ ರೀತಿ ಸೇಫ್ಟಿ ಆಗಿರ್ಬೇಕಂತ್ರಿ? ಉತ್ತರವನ್ನು ನೀಡ್ತಾರೆ. ಹೌದು ಸರ್. ನೋಡಿ, ನಾವು ಅಥಣಿಯಿಂದ ತಾವು ಮಾತಾಡ್ತಾ ಇದ್ದೀರಿ. ಈಗ ಸಿಡಿಲು ಈ ಕಳೆದ ಒಂದು 10 ದಿನದಲ್ಲಿ ನಮ್ಮ ಸಿಡಿಲಿಂದ ಸುಮಾರು 30-40 ಜನ ಅಸುನೀಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಸಿಡಿಲು ಬರುವ ಮುಂಚೆ, ಸಿಡಿಲು ಯಾವುದೇ ಪ್ರದೇಶದಲ್ಲಿ ಬರೋಕ್ ಮುಂಚೆ ಏನಾಗುತ್ತೆ, ಮೋಡ ಕವ್ಕೊಳ್ಳುತ್ತೆ, ಉಷ್ಣಾಂಶದಲ್ಲಿ ಇಳಿಕೆ ಆಗುತ್ತೆ. ಆ ಉಷ್ಣಾಂಶದಲ್ಲಿ ಇಳಿಕೆ ಏನು ನಮಗೆ ಈ ಟೆಂಪರೇಚರ್ ಅಂತ ಏನು ಹೇಳ್ತೀವಿ, ಉಷ್ಣಾಂಶ 30, 31, 35 ಇದ್ದಿದ್ದು ಇದ್ದಕ್ಕಿದ್ದಂಗೆ 5 ಡಿಗ್ರಿ 6 ಡಿಗ್ರಿ ಕಡಿಮೆ ಆಗಿ ಮೋಡ ಕವ್ಕೊಳ್ಳೋಕೆ ಶುರು ಆದಾಗ ಅಲ್ಲಿ ಒಂದು ಸಿಡಿಲು ಬಡಿತಕ್ಕಂಥ ಒಂದು ಸೂಚನೆಗಳು ಅದೇ ಒಂದು ಪ್ರಮುಖ ಸೂಚನೆ. ಆಗ ನೀವು ಬಯಲಲ್ಲಿದ್ದಾಗ ಒಂಟಿ ಮರದ ಕೆಳಗಡೆ ಇರಬಾರ್ದು. ಒಂಟಿ ಮರದಿಂದ ದೂರ ಇರತಕ್ಕಂಥದ್ದು, ಬಯಲಲ್ಲಿ ಇರ್ತಕ್ಕಂಥದ್ದು. ನಾರ್ಮಲಿ ಮಳೆ ಸ್ವಲ್ಪ ತುಂತುರು ಮಳೆ ಬೀಳ್ತಾ ಇದ್ದಂಗೆ ಏನು ಮಾಡ್ತಾರೆ, ಒಂದು ಮರದ ಆಶ್ರಯ ಪಡ್ಕೊಳ್ಳತಕ್ಕಂಥ ಸರ್ವೇ ಸಾಮಾನ್ಯ. ಆಗ ಮರದ ಆಶ್ರಯ ಪಡ್ಕೊಳ್ಳದೇ ಇರೋದು ಉತ್ತಮ. ಸ್ವಲ್ಪ ಒಂಟಿ ಮರಗಳು ಎತ್ತರವಾದ ಮರದಿಂದ ದೂರ ಇರತಕ್ಕಂಥದ್ದು, ಮತ್ತೆ ಈ ವಿದ್ಯುತ್ ಶಕ್ತಿ ಕಂಬಗಳಿರ್ತಾವಲ್ಲ ಅದರಿಂದ ಕೂಡ ದೂರ ಇರತಕ್ಕಂಥದ್ದು, ಮತ್ತೆ ಮನೆಯಲ್ಲಿ ವಿದ್ಯುತ್ ಶಕ್ತಿ ಉಪಕರಣಗಳನ್ನ ಸ್ವಿಚ್ ಆಫ್ ಮಾಡ್ತಕ್ಕಂಥದ್ದು. ಈ ಒಂದು ಕೆಲವು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರೆ ನಾವು ಸ್ವಲ್ಪ ಅದರಿಂದ ಆಗ್ತಕ್ಕಂಥ ಹಾನಿಯಿಂದ ಪಾರಾಗಬಹುದು. ಹಾಗಿದ್ರೆ ಈಗ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳೋದಾರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹೆಚ್ಚು ಸಿಡಿಲು ಬಡಿತಾರೆ ಕಾಣಿಸುವಂಥದ್ದು ಅಂತ ಆ ಥರ ಒಂದು ಒಟ್ಟಾರೆ ತೆಗೆದುಕೊಂಡ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿಡಿಲು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡ್ರೆ. ಅಂದ್ರೆ ದಕ್ಷಿಣ ಕರ್ನಾಟಕದ ಆಗಲ್ವಾ? ಇಲ್ಲೂ ಆಗುತ್ತೆ, ಆದ್ರೆ ಹೆಚ್ಚಿನ ಪ್ರಮಾಣ ಹೆಚ್ಚಿಗೆ ಪ್ರಮಾಣದಲ್ಲಿ ಉತ್ತರ. ಯಾವ ಜಿಲ್ಲೆಯಲ್ಲಿ ಅಂತ ಏನಾದರೂ ನಿಖರವಾಗಿ ಹೇಳಬಹುದು? ನೋಡಿ, ನಮ್ಮ ಗುಲ್ಬರ್ಗ ಇರ್ಬೋದು, ಆಮೇಲೆ ರಾಯಚೂರು, ಕೊಪ್ಪಳ, ಗದಗ, ಈ ಭಾಗಗಳಲ್ಲಿ ಹೆಚ್ಚಿನ, ಪ್ರಮುಖವಾಗಿ ಯಾವ ತಿಂಗಳುಗಳಲ್ಲಿ ಹೆಚ್ಚಾಗಿ ಈ ರೀತಿ ಕಾಣಬಹುದು? ಯಾಕೆಂದ್ರೆ ಮಳೆಗಾಲ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇನ್ ತಿಂಗಳಲ್ಲೇ ಜಾಸ್ತಿ ಸ್ವಲ್ಪ ಸಿಡಿಲು ಆರ್ಭಟ ಜಾಸ್ತಿ. ಅಂದ್ರೆ ನೀವು ಹೇಳ್ತಿರುವಂತದ್ದು ಮುಂಗಾರಿಗಿಂತ ಮುಂಚೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಡಿಲಿನ ಒಂದು ತಾಪತ್ರಯ ಏನಂತ ಹೇಳ್ತೀವಿ, ಅದನ್ನ ಈ ಪ್ರೀ ಮಾನ್ಸೂನ್ ಅಂತೇಳಿ ಬೇಸಿಗೆ ಮಳೆಯನ್ನು, ಇದು ಸಿಡಿಲ ಕೂಡ್ಕೊಂಡೇ ಬರುತ್ತೆ ಅದು ಬೇಸಿಗೆ ಮಳೆ. ಹಾಗಿದ್ರೆ ಈಗ ತಾವು ನಿಸರ್ಗ ವಿಕೋಪ ಉಸ್ತುವಾರಿ ಕೇಂದ್ರದವರಾಗಿರೋದ್ರಿಂದ ಅವ್ರಿಗೇನಾದರೂ ಮಾಹಿತಿ ಕೊಡುವಂಥದ್ದು, ಇಂಥ ಜಿಲ್ಲೆಗಳಲ್ಲಿ ವಿಶೇಷವಾಗಿ ನೋಡಿ ಈ ರೀತಿನೆಲ್ಲ ಆಗುತ್ತೆ, ಹಾಗಾಗಿ ನೀವು ಈ ರೀತಿನಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಬೋದು, ಇಂಥ ಕಾರ್ಯಗಳೇನಾದರೂ ಮಾಡ್ತಿದ್ದೀರಾ ಹೇಗೆ? ಈಗ ನಮಗೆ ಒಂದು ತರಬೇತಿ ಕಾರ್ಯಕ್ರಮಗಳು, ಹಲವಾರು ತರಬೇತಿ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಿಗೆ ನಾವು ಪಂಚಾಯಿತಿ ಮಟ್ಟದಲ್ಲಿ ಆಗ್ಬೋದು, ಹೋಬಳಿ ಮಟ್ಟದಲ್ಲಿ ಆಗ್ಬೋದು, ಮತ್ತು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಮೈಸೂರಲ್ಲಿ ಆಡಳಿತ ತರಬೇತಿ ಸಂಸ್ಥೆ ಇದೆ. ಅದರ ಅರ್ಥ ಏನು ಅಂತಂದರೆ, ಕೊನೆ ಅಂತ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಲ್ಲ, ಒಬ್ಬ ರೈತ ಹಳ್ಳಿನಲ್ಲಿರ್ತಕ್ಕಂಥ ರೈತನಿಗೆ ತಲುಪಬೇಕಾದ್ರೆ ಈ ಒಂದು ಮೂಲಕ ಒಂದು ತಲುಪೋದು ಒಂದು ವಿಧಿವಿಧಾನ ಆಯಿತು. ಮತ್ತು ಎರಡನೇದು ಮಾಧ್ಯಮ. ನಿಮ್ಮ ಮಾಧ್ಯಮ ಏನಿದೆ, ದಿಸ್ ಕ್ಯಾನ್ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಬಳಸ್ಕೊಳ್ತಿದ್ರೆ ಮಾಧ್ಯಮಗಳು? ಸೊ ನಾವು ಈಗ ತಕ್ಷಣಕ್ಕೆ ಮಾಧ್ಯಮನ ನಾವು ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಪ್ರತಿದಿನದ ಒಂದು ಫೋರ್ಕಾಸ್ಟ್ ಏನು ಬರುತ್ತೆ ಅದನ್ನ ನಮ್ಗೆ ಇಮೇಲ್ ಮೂಲಕ ಅವ್ರಿಗೆಲ್ಲರಿಗೂ ಪ್ರತಿದಿನ ಕಳಿಸ್ಕೊಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಬಹಳ ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಬಳಕೆ ಆಗಬೇಕಾಗಿದೆ ಮಾಧ್ಯಮದ ಮೂಲಕ. ನಮ್ಮ ರೇಡಿಯೋ ಇರ್ಬೋದು, ನಮ್ಮ ಚಂದನ ದೂರದರ್ಶನದ ಮೂಲಕ ಇರ್ಬೋದು, ಮಿಕ್ಕ ನಮ್ಮ ದೂರದರ್ಶನ ನಮ್ಮ ಟಿವಿ ಚಾನೆಲ್ಸ್ಗಳೇನಿದ್ದಾವೆ ಅದರ ಮೂಲಕ ನಾವು
ರಿಯಲ್ ಟೈಮಲ್ಲಿ ನಾವು ಕೊಡ್ತಕ್ಕಂಥ ಅವಕಾಶಗಳು ಇದೆ, ನಾವು ಮಾಡಬೇಕಾಗಿದೆ ಅದನ್ನು. ಹಾಗಿದ್ರೆ ಈಗ ತಾವು ಹೇಳ್ತಾ ಇದ್ರೆ ಅಧಿಕಾರಿಗಳ ಮೂಲಕ ಅದನ್ನೆಲ್ಲವೂ ಕೂಡ ಗ್ರಾಮಗಳಿಗೆ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀರಾ ಅಂತ. ಆದರೆ ಅದು ಯಶಸ್ವಿಯಾಗಿ ಎಲ್ಲ ಜನಗಳಿಗೂ ಮುಟ್ಟಿದೆ ಅಂತ ತಾವು ಹೇಳ್ತೀರಾ? ಈಗ ನಮಗೆ ಗ್ರಾಮ ಪಂಚಾಯಿತಿ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಇವತ್ತು ಅರಿವು ಬಂದಿದೆ, ಒಂದು ಈ ಕೇಂದ್ರ ಇದೆ ಅಂಥೇಳಿ. ಈಗ ಒಂದು ನಮಗೀಗ ಈಗ 65,000 ರೈತರು ನಮಗೆ ಈಗ ಈ ನೆಟ್ವರ್ಕಲ್ಲಿ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. 65,000 ರೈತರು ಸಾಕ ಅಂತಂದಾಗ ಸಾಲೋದಿಲ್ಲ. ರೈತರು ನಮ್ಮಲ್ಲಿ ಇರ್ತಕ್ಕಂಥ 60-70 ಲಕ್ಷ ರೈತರಿದ್ದಾಗ 65,000 ಖಂಡಿತ ಅಲ್ಪ ಪ್ರಮಾಣದಾಯಿತು. ಅಂದರೆ ನಮ್ಮ ಅನುಭವದಲ್ಲಿ ಒಬ್ಬ ರೈತರು ಮಾಹಿತಿ ಪಡ್ಕೊಂಡಾಗ ಅದನ್ನು 20 ಜನಕ್ಕೆ ಅವ್ರ ಊರಲ್ಲಿ ಹೇಳ್ತಾರೆ. ಅವರು ಒಬ್ಬ ರೈತರು ಮಾಹಿತಿ ಪಡ್ಕೊಂಡಾಗ ಅದು 20 ಜನಕ್ಕೆ ಅವ್ರ ರೈತರಲ್ಲಿ ಹೇಳ್ತಾರೆ. ಅವ್ರ ಇಂಟರ್ನ್ ಹಿ ಬಿಕಮ್ಸ್ ಎ ಫೋರ್ಕಾಸ್ಟರ್ ಇಂದ. ಸೊ 65,000 ಅಂತಂದಾಗ ನಮ್ಮ ಸುಮಾರು ಒಂದು 5-6 ಲಕ್ಷ ರೈತರು ನಮಗೆ ಏನು ಉಪಯೋಗ ಪಡ್ಕೊಳ್ತಾರೆ. ಇನ್ನು 10 ಪಟ್ಟು ಇದು ಬೆಳಿಬೇಕಾಗಿದೆ. ಅದರಲ್ಲಿ ನಾವು ಮಾಧ್ಯಮದ ಒಂದು ಸಹಕಾರನ ಬಹಳಷ್ಟು ಪಡ್ಕೋಬೇಕಾಗಿದೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ತಾವರೆಕೆರೆಯಿಂದ ಕರೆ ಇರುವಂಥದ್ದು ಸಂಗಪ್ಪ ಸರಡಿಗೆ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ. ಕೇಳಿ. ಕೊಪ್ಪಳ ಜಿಲ್ಲೆ ತಾವರೆಕೆರೆಯಿಂದ ಮಾತಾಡೋದು. ಪ್ರಕಾಶ್ ಸರ್ ಕೊಡ್ತಿರಕ್ಕಂತ ಮಾಹಿತಿನ ಪ್ರತಿ ಜಿಲ್ಲೆಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತಿದೆ. ಆ ಮುಖಾಂತರ ಮತ್ತು ಒಂದ್ ಜಿಲ್ಲೆಗೂ 2 ಜಿಲ್ಲೆಗೆ FM ಕೇಂದ್ರಗಳು, ಆಕಾಶವಾಣಿ ಕೇಂದ್ರಗಳಿದಾವೆ. ಆ ಮುಖಾಂತರ ಪೂರ್ವಭಾವಿಗೆ ನಾವು ಮಾಹಿತಿ ನೀಡಿದ್ರೆ ಅವ್ರು ನಮ್ಗೆ ಆಕಾಶವಾಣಿ ಪ್ರಸಾರ ಮಾಡ್ತಾರೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದವರು ಮೆಸೇಜ್ ಮುಖಾಂತರ ನಮಗೆ ಮಾಹಿತಿ ಕೊಟ್ರೆ ನಾವು ಹೊಲದಲ್ಲಿ ಕೆಲವೊಂದು ಸ್ಪ್ರೇ ವ್ಯವಸ್ಥೆನ ಅದು ಇದು ಮಾಡ್ಕೊಳಕ್ ನಮ್ಗೆ ಅನುಕೂಲ ಇರ್ತದಂತ ಕಣ್ಕೊಂಡಿರ್ತಕ್ಕಂಥ ವಿಷಯ ನಮ್ಗೆ ಮುಟ್ಟಿದಾಗ ಮಾತ್ರ ಅದು ಗೊತ್ತಾಯ್ತು ಉತ್ತರ ಚೆನ್ನಾಗಿರುತ್ತೆ ಅಂತ ನನ್ನೊಂದು ವಿನಂತಿ. ನಿಮ್ಮ ತಾವರೆಕೆರೆ ಮಿತ್ರರು ಭಾಳ ಒಳ್ಳೆ ತಮ್ಮ ಅಭಿಪ್ರಾಯ ಕೊಟ್ಟಿದ್ದೀರಾ, ಸಲಹೆ ಕೊಟ್ಟಿದ್ದೀರಾ. ಆ ದಿಟ್ಟಲ್ಲಿ ಖಂಡಿತ ನಾವು ಮಾಡ್ತೀವಿ. ನಿಮ್ಮ ಸಲಹೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ಖಂಡಿತ ಮಾಡ್ತೀವಿ. ಈಗಾಗಲೇ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ನಿಮ್ಮ ಸಲಹೆಯನ್ನು ಇನ್ನು ಮುಂದುವರಿಸ್ತೀವಿ, ಅದನ್ನು ಮಾಡ್ತೀವಿ. ಮತ್ತು ಈಗ ವಿಶೇಷವಾಗಿ ಹೇಳೋದಾದರೆ ಈ ವಿಕೋಪ ಪರಿಣಾಮಗಳನ್ನು ಹೇಗೆ ನಿರ್ವಹಿಸಬೇಕಾಗುತ್ತೆ ಅಥವಾ ನಿರ್ವಹಿಸ್ತೀರಾ? ನೋಡಿ, ನಿರ್ವಹಣೆ ಬಂದಾಗ ಅದರಲ್ಲಿ ಒಂದು ದೊಡ್ಡ ಸಂಖ್ಯೆಯ ಒಂದು ಸಮೂಹನೇ ಇದೆ ನಿರ್ವಹಣೆ ಬಂದಾಗ. ಸೊ ಅದಕ್ಕೆ ನಿರ್ವಹಣೆ ಏನು ನಿರ್ವಹಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಸಜ್ಜಾಗಬೇಕು, ಈ ಪಾತ್ರನ ನಾವು ಮಾಡ್ತಾ ಇದ್ದೀವಿ. ಅದನ್ನು ನಿರ್ವಹಣೆ ಬಂದಾಗ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮತ್ತು ನೀರಾವರಿ ಇಲಾಖೆ, ಯಾವುದೇ ಇಲಾಖೆ ತೆಗೆದುಕೊಳ್ಳಿ ನಿರ್ವಹಣೆಯಲ್ಲಿ ಆ ಇಲಾಖೆದ ಸರ್ಕಾರದ ಮಟ್ಟದಲ್ಲಿ. ಮತ್ತು ನಮ್ಮ ತಾವರೆಕೆರೆ ಮಿತ್ರರು ಹೇಳ್ದಂಗೆ ಸಮುದಾಯಕ್ಕೂ ಕೂಡ ಅವರು ನಿರ್ವಹಣೆ ಪಾತ್ರ ಅವ್ರದ್ದು ಇದೆ. ಅವರು ಕೂಡ ದೇ ಹ್ಯಾವ್ ಟು ಪ್ಲೇ ದೇರ್ ಓನ್ ರೋಲ್ ಆಲ್ಸೋ. ಸೊ ನಿರ್ವಹಣಾ ಪಾತ್ರ ಸಮುದಾಯ ಪಾತ್ರ ಬಹಳ ದೊಡ್ಡದು. ಸರ್ಕಾರದ ಪಾತ್ರನೂ ಇದೆ ಅದರಲ್ಲಿ. ನಿರ್ವಹಣೆ ನಮ್ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಳಬೇಕು ಅಂತಂದಾಗ ಈ ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಸೆಕ್ರೆಟರಿ ಏನಿದ್ದಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನಿದ್ದಾರೆ, ಪ್ರತಿದಿನ ಬೆಳಗ್ಗೆ ಅವ್ರಿಗೆ 9 ಗಂಟೆ, ಇನ್ನೂ ಒಂದು 9 ಗಂಟೆ 8 ಗಂಟೆ 55 ನಿಮಿಷಕ್ಕೆ ಅವರೆಲ್ಲ ಮೊಬೈಲ್ಗಳಿಗೂ SMS ಹೊಟ್ಟೋಗುತ್ತೆ. 5,700 ನಮ್ಮ ಗ್ರಾಮ ಪಂಚಾಯತಿಗಳೇನಿದೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಪಂಚಾಯತ್ ಡೆವಲಪ್ಮೆಂಟ್ ಸೆಕ್ರೆಟರಿ, ಅಲ್ಲಿಂದ ಹಿಡಿದು ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಒಂದು ಹೋಬಳಿ ಅಗ್ರಿಕಲ್ಚರ್ ಕೃಷಿ ಅಧಿಕಾರಿ ಅಂತ ಇರ್ತಾರೆ. ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಮಾಹಿತಿ ಜಾಲನ ನಾವು ಏರ್ಪಡಿಸಿರೋದು. ಅದರಲ್ಲಿ ಅವರೆಲ್ಲ ಮಾಹಿತಿಗಳು ತಲುಪ್ತಾರೆ. ನಮಗೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ನೋಟಿಸ್ ಬೋರ್ಡಲ್ಲಿ ಅವರು ಅದನ್ನು ಒಂದು ಜನಕ್ಕೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಈಗ ನೀವೇ ಹೇಳ್ತಿದ್ದೀರ ಒಂದು ರೀತಿಯಲ್ಲಿ ಈ ಥರ ಮಾಹಿತಿಯನ್ನು ಅಧಿಕಾರಿಗಳ ಮೂಲಕ ತಲುಪಿಸುವಂಥದ್ದು ಅಂತ ಅಂದ್ಬಿಟ್ಟು, ಈ ರೀತಿ ಬಿಟ್ಟು ಕೂಡ ಈಗೆಲ್ಲ ಎಲ್ಲರ ಕೈನಲ್ಲೂ ಕೂಡ ತಂತ್ರಜ್ಞಾನ ಇದೆ. ಆ ನಿಟ್ಟಿನಲ್ಲಿ ಆ ಒಂದು ಸಂದೇಶವನ್ನ ನೀಡೋದ್ರ ಮೂಲಕ ಈ ಥರದ್ದೇನಾದರೂ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ನಂಬರ್ ನಿಮಗೆಲ್ಲ ಮಾಹಿತಿಯನ್ನು ಕಳಿಸ್ತಿರ್ತೀವಿ ಅನ್ನೋಂಥದ್ದು, ಈ ಥರದ್ದೇನಾದ್ರೂ ಮುಂದೆ ಖಂಡಿತ ಅದನ್ನ ಮಾಡಬಹುದಾಗಿದೆ, ಮಾಡ್ತೀವಿ ಅದನ್ನ. ನಮ್ಮ ರೈತ ಮಿತ್ರರು ಅವರ ಮೊಬೈಲ್ ನಂಬರ್ನ ನಮ್ಮಲ್ಲಿ ನೋಂದಾಯಿಸ್ಕೊಂಡ್ಬಿಟ್ರೆ ಅವ್ರಿಗೆ ಅವರ ಹೋಬಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವ್ರಿಗೆ ಸಕಾಲಿಕವಾಗಿ ಅವ್ರ ಹೊಲದಲ್ಲಿರಲಿ ಎಲ್ಲೇ ಇರಲಿ ಅವ್ರಿಗೆ ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬಹುದಾಗಿದೆ. ಅದನ್ನು ಮಾಡ್ತೀವಿ. ಅದು ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಉತ್ತರ ಕನ್ನಡದಿಂದ ನಾರ್ಮಲಿ ಬೇಸಿಗೆಯಲ್ಲಿ ಹದಮಳೆ ಆದಾಗ ಆ ಮಲೆನಾಡು ಏರಿಯಾದಲ್ಲಿ ಆಣೆಕಲ್ಲುಗಳು ಕಡಿಮೆ, ಬಯಲುಸೀಮೆಯಲ್ಲಿ ಆಣೆಕಲ್ಲುಗಳು ಮತ್ತು ಸಿಡ್ಲಿಗಳು ಎರಡೂ ಜಾಸ್ತಿ.
ಮಲೆನಾಡಿನಲ್ಲಿ ಸಿಡ್ಲು ಬರ್ತವೆ, ಆದ್ರೆ ಆಣೆಕಲ್ಲುಗಳು ಬಹಳ ಅಪರೂಪ ಅನ್ನಿಸ್ಬಿಡ್ತವೆ. ಈ ವ್ಯತ್ಯಾಸಕ್ಕೆ ಕಾರಣ ಏನಂತ ಉತ್ತರ ನೀಡ್ತಾರೆ. ಬಹಳ ಕುತೂಹಲಕಾರಿ ಒಂದು ವಿಷಯ ಗಮನಿಸಿದರೆ ಅವರು, ಅದನ್ನು ನಾನು ಅವ್ರಿಗೆ ಅಭಿನಂದಿಸ್ತೀನಿ ಅವ್ರಿಗೆ. ನೋಡಿ, ಇದು ಈ ಆಲಿಕಲ್ ಮಳೆ ಏನು ಬೀಳುತ್ತಲ್ಲ, ಅದು ಒಂದು ಕನ್ವೆಕ್ಟಿವ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಹವಾಮಾನದಲ್ಲಿ ಈ ಭೂಮಿ ವಿಪರೀತ ಕಾದು ಬಿಡುತ್ತೆ. ಒಂದು 2-3 ದಿನ ವಿಪರೀತ ಉಷ್ಣಾಂಶ ಜಾಸ್ತಿ ಆದಾಗ, ಅದು ಭೂಮಿ ಕಾದಾಗ ಅಲ್ಲಿ ಒಂದು ವಾಯುಭಾರದಲ್ಲಿ ಒತ್ತಡದ ಕಡಿಮೆ ಆಗ್ತದೆ, ವಾಯುಭಾರ ಕುಸಿತ ಉಂಟಾಗುತ್ತೆ. ಅಲ್ಲಿ ಕುಸಿತ ಉಂಟಾಗ ತೇವಾಂಶನ ಎಳ್ಕೊಳ್ಳುತ್ತೆ, ತೇವಾಂಶನ ಎಳ್ಕೊಳ್ಳುತ್ತೆ. ತೇವಾಂಶ ಎಳ್ಕೊಂಡಾಗ ಘನೀಕೃತ ಆಗಿ ಅದು ದಟ್ಟೈಸೋದು ಮೋಡ ಥರ ಫಾರಮ್ ಆಗಿ ಅದು ಮೇಲಕ್ಕೆ ಹೋಗ್ತಾ 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 ತನ್ನ ಒಂದು ಘನೀಕೃತ ಐಸ್ ಫಾರಮಲ್ಲಿ ಅದು ಅದು ತೂಕ ಜಾಸ್ತಿ ಆದಾಗ ಹಿಡ್ಕೊಳಕ್ಕಾಗಲ್ಲ, ಅದು ಕೆಳಗಡೆ ಬೀಳಕ್ಕೆ ಶುರು ಆಗುತ್ತೆ. ಮತ್ತೆ ಏನು ಮಾಡುತ್ತೆ, ಈ ಮೋಡದಲ್ಲಿ ಕನ್ವೆಕ್ಟಿವ್ ಸಿಸ್ಟಮ್ ಅಪ್ಡ್ರಾಫ್ಟ್ ಅಂತಿರುತ್ತೆ, ಅದನ್ನು ಮತ್ತೆ ಮೇಲಕ್ಕೆ ತಳ್ಳುತ್ತೆ. ಅದನ್ನು ಮತ್ತೆ ಮೇಲಕ್ಕೆ ಹೋದಾಗ ಮತ್ತೆ ಅಲ್ಲಿ ಘನೀಕೃತ ಇನ್ನೂ ದೊಡ್ಡ ಸೈಜ್ ಆಗುತ್ತೆ. ಅದು ಕೊನೆಗೆ ಆಲಿಕಲ್ಲಾಗಿ ಕೆಳಗಡೆ ಬೀಳುತ್ತೆ. ಈ ಪ್ರಕ್ರಿಯೆ ಮಲೆನಾಡಲ್ಲಿ ಅಷ್ಟು ಯಾಕಂದ್ರೆ ನೋಡಿ, ಮಲೆನಾಡು ಪ್ರದೇಶ ಹ್ಯೂಮಿಡ್ ಏರಿಯಾ ಅಂತ ಹೇಳ್ತೀವಿ, ಸಬ್ ಹ್ಯೂಮಿಡ್ ಏರಿಯಾ ಅಂತ. ಯಾಕೆ ಅಂತಂದರೆ ಇಲ್ಲಿ ಅರಿಡ್ ಏರಿಯಾ, ಇದು ಅರಿಡ್ ಸೆಮಿ ಅರಿಡ್ ಏರಿಯಾದಲ್ಲಿ ಈ ಹೇಲ್ ಸ್ಟಾರ್ಮು ಭಾಳ ಜಾಸ್ತಿ, ಸರ್ವೇ ಸಾಮಾನ್ಯ. ಈ ಮಲೆನಾಡು ಪ್ರದೇಶ ಹ್ಯೂಮಿಡ್ ಅಂಡ್ ಸಬ್ ಹ್ಯೂಮಿಡ್ ಏರಿಯಾದಲ್ಲಿ ಕಡಿಮೆ. ನೀವು ಗಮನಿಸಿರೋದು ಸರಿ ಇದೆ. ಅದಕ್ಕೆ ಉತ್ತರ ಅಂತಂದಾಗ ನಾನು ಹೇಳ್ದಂಗೆ ಕನ್ವೆಕ್ಟಿವ್ ಸಿಸ್ಟಮ್ಸು ಇದರಲ್ಲಿ ಈ ಬಯಲು ಪ್ರದೇಶದಲ್ಲಿ ಹೆಚ್ಚಿಗೆ ಕಂಡುಬರೋದ್ರಿಂದ ಆಲಿಕಲ್ ಮಳೆ ಜಾಸ್ತಿ ಅಲ್ಲಿ ಕಂಡುಬರುತ್ತೆ. ಅಂದ್ರೆ ಉಷ್ಣಾಂಶ ಮತ್ತು ಆರ್ದ್ರತೆ ಎರಡೂ ಕೂಡ ಮಲೆನಾಡಲ್ಲಿ ಸಂಪೂರ್ಣ ಇಲ್ಲ ಅಂತಲ್ಲ, ಕೊಡಗುನಲ್ಲಿ ಮಡಿಕೇರಿಯಲ್ಲಿ ಕೂಡ 12ನೇ ತಾರೀಕು ನಮಗೆ ಒಂದು ಮುನ್ಸೂಚನೆ ಏನಿತ್ತು. 14ನೇ ತಾರೀಕು ಮಡಿಕೇರಿ ಗಾಳಿಬೀಡು ಸುತ್ತಮುತ್ತ ಒಂದು ವಿಪರೀತ ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು ನಮಗೆ ಮುನ್ಸೂಚನೆ ಕಂಡು ಬಂತು. ರಾಜ್ಯದ ಒಟ್ಟಾರೆ ರಾಜ್ಯದಲ್ಲಿ ಅದೊಂದು ಹೋಬಳಿನಲ್ಲಿ ನಮ್ಮ ನಕ್ಷೆ ನೋಡಿದ್ರೆ ಬ್ಲೂ ಕಲರ್ ಅಂದರೆ ಹೆವಿ ರೈನ್ಫಾಲ್, ಒಂದು ಸಿಡಿಲು ಮತ್ತು ಇದು ಬರ್ತಕ್ಕಂಥ ಸಂದರ್ಭ. ನಾನು ಮಾಡಿದೆ 13ನೇ ತಾರೀಕು ಹೋಗಿ ಅಲ್ಲೇ ಕ್ಯಾಂಪ್ ಮಾಡಿದೆ ನಾನು. 14ನೇ ತಾರೀಕು ನಾನು ಅದನ್ನು ಖುದ್ದು ಅಲ್ಲಿದ್ದು ಅಲ್ಲಿ ಆ ಬಟ್ಟ ಪ್ರದೇಶದಲ್ಲಿ ಹೋಗಿರಬೇಕು ಅಂದ್ರೆ ಬಳೆ ಅಲ್ಲೂ ಕೂಡ ಇದ್ದು ನೋಡಿ. 14ನೇ ತಾರೀಕು ವಿಪರೀತ ಮಳೆನೂ ಆಯಿತು, ಸಿಡಿಲು ಹೊಡಿತು. ಅಲ್ಲಿ ಒಂದು 2-3 ಇಬ್ಬರು ಮನುಷ್ಯರು ಪ್ರಾಣಹಾನಿಯೂ ಆಯಿತು. ಮಲೆನಾಡು ಪ್ರದೇಶಗಳಲ್ಲೂ ಕೂಡ ಅಲ್ಲಲ್ಲಿ ಅವಾಗ ಆಗುತ್ತೆ, ಆದರೂ ಜಾಸ್ತಿ ಪ್ರಮಾಣ ಬಯಲು ಪ್ರದೇಶದಲ್ಲಿ ಆಗುತ್ತೆ. ಈಗ ಇದೇ ವಿಷಯಕ್ಕೆ ಹೇಳೋದಾದ್ರೆ, ಈಗ ಬರಗಾಲ ಪ್ರಾರಂಭ ಆಗೋಗಿದೆ ಅಂತ ಹೇಳ್ಕೊಳ್ಳೋಣ. ಈಗ ಬರಗಾಲ ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಣ. ಈಗ ಅತಿವೃಷ್ಟಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಾ? ನಿಮ್ಮ ಸಂಸ್ಥೆ ಹೇಗೆ ನಿರ್ವಹಣೆ ಮಾಡುತ್ತೆ? ನೋಡಿ, ಸರ್ಕಾರದ ಜವಾಬ್ದಾರಿ ಹೇಗಿದೆ? ಅದಕ್ಕೆ ಈಗ ನೀರಿನ ಬ್ಯಾಂಕ್ ಏನು ಹಣಕ್ಕೋಸ್ಕರ ಏನು ನಾವು ಬ್ಯಾಂಕ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ನೀರಿನ ಬ್ಯಾಂಕ್ ಮೆಸೇಜ್ ತಗೊಂಡೋಗ್ಬೇಕು ಅವಶ್ಯಕತೆ ಇದೆ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೂಡ ಇದರ ಚಿಂತನೆ ಗಂಭೀರವಾಗಿ ನಡೆದಿದೆ. ಸಮುದಾಯಕ್ಕೆ ಯಾವ ರೀತಿ ಇದನ್ನ ಮೆಸೇಜ್ ತಗೊಂಡೋಗ್ಬೇಕು ಅಂತ ಹೇಳಿ. ಸೊ ನಮಗೆ ಹೆಚ್ಚಿನ ಮಳೆ ಲಭ್ಯವಾದಾಗ ಯಾವ ರೀತಿ ಅದನ್ನು ಶೇಖರಣೆ ಮಾಡ್ಕೋಬೇಕು ಅದನ್ನ ನಾವು ಈಗ ನೋಡಿ, ಸುಮಾರು 600-700 ಮಿಲಿಮೀಟರ್ನ ಮಳೆ ನಮ್ಮ ಹಲವಾರು ಭಾಗದಲ್ಲಿ ನಮ್ಗೆ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ನಮಗೆ ಚಿತ್ರದುರ್ಗ ಇರ್ಬೋದು, ಕೊಪ್ಪಳ ಎಲ್ಲ 600-700 ಮಿಲಿಮೀಟರ್ ಮಳೆ ನಮಗೆ ವಾರ್ಷಿಕವಾಗಿ, ಮತ್ತು ಈ ಮುಂಗಾರು ಸಮಯದಲ್ಲಿ 400-450 ಈ ರೀತಿ ಮಳೆ ಆದ ಸಂದರ್ಭದಲ್ಲಿ ಒಟ್ಟಾರೆ ಅದರಿಂದ ನಮಗೆ ತೆಗೆದುಕೊಂಡ್ರೆ ನಮಗೆ ಕೃಷಿಗೆ ಏನು ತೊಂದರೆ ಆಗಬಾರದು ಅಂತ ಒಂದು ಅಭಿಪ್ರಾಯ ಬರುತ್ತೆ. ಆದ್ರೂ ಕೂಡ ಆಗ್ಬೇಕಾಗಿರೋ ಸಮಯದಲ್ಲಿ ಆಗಲ್ಲ. ಮಧ್ಯದಲ್ಲಿ 2-3 ವಾರ ಶುಷ್ಕ ವಾತಾವರಣ ಬರೋದ್ರಿಂದ, 3-4 ವಾರಗಳು ಶುಷ್ಕ ವಾತಾವರಣ ಬರೋದ್ರಿಂದ ಅಲ್ಲಿ ಪ್ರೊಟೆಕ್ಟಿವ್ ಇರಿಗೇಷನ್ ಯಾವ ರೀತಿ ನಾವು ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ಪ್ರಶ್ನೆ ಮುಂದೆ ಇದೆ. ಈಗ ಅದರಲ್ಲಿ ಒಡ್ಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಕೃಷಿ ಹೊಂಡ ಮಾಡ್ಕೊಳ್ತಕ್ಕಂಥದ್ದು ಇದೊಂದಾಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತಾಂತ್ರಿಕತೆ ಬಳಕೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗ ಅದನ್ನು ನಾವು ಶೇಖರಣೆ ಮಾಡಿ ಈ ಪ್ರೊಟೆಕ್ಟಿವ್ ಇರಿಗೇಷನ್ ಕೊಟ್ಟು ನಮ್ಮ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗದಂಗೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದರ ಬಗ್ಗೆ ಸರ್ಕಾರದಲ್ಲಿ ಬಹಳ ಗಂಭೀರ ಚಿಂತನೆ ನಡೆದಿದೆ. ಅದರಲ್ಲೂ ನಾನು ನಮ್ಮ ಮಿತ್ರರ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತೀನಿ. ನಮ್ಮ ಅಭಿವೃದ್ಧಿ ಆಯುಕ್ತರು ಏನಿದ್ದಾರೆ ಇವತ್ತು, ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಡೆವಲಪ್ಮೆಂಟ್ ಕಮಿಷನರ್, ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಈಗ ಭೂಕಂಪಗಳು ಆಗುವಂಥದ್ದು ಸಂದರ್ಭಗಳು ಬರುತ್ತೆ. ಇಂಥ ಸಂದರ್ಭದಲ್ಲಿ ನಿರ್ವಹಣೆ ಏನು ಮಾಡ್ಬೋದು ಅಂತ ತಾವು ಹೇಳ್ತೀರಾ? ನೋಡಿ, ಭೂಕಂಪ ಸಂದರ್ಭದಲ್ಲಿ ಈಗ
ಭೂಕಂಪ ಒಂದು ಮೊದಲು ಭೂಕಂಪ ದೊಡ್ಡ ಪ್ರಮಾಣದಲ್ಲಿ ಆಗಕ್ಕೆ ಮುಂಚೆ ಸಣ್ಣ ಸಣ್ಣ ಭೂಕಂಪಗಳು ಭೂಮಿ ಅದರುತ್ತೆ, ಮೈನರ್ ಟ್ರೆಮರ್ಸ್ ಅಂತ ಹೇಳ್ತೀವಿ. ಇಲ್ಲ ಆ ಭೂಕಂಪದ ಒಂದು ಅನುಭವ ಆಗ್ತಾ ಇದ್ದಂಗೆನೆ ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದು ಒಂದು ಪ್ರಥಮವಾಗಿ ಮಾಡಬೇಕಾಗತ್ತಂತ ಒಂದು ಎಚ್ಚರಿಕಾ ಕ್ರಮ, ಮುನ್ನೆಚ್ಚರಿಕೆ ಕ್ರಮ. ಯಾಕೆಂದ್ರೆ ನಾವು ಇಲ್ಲಿ ನಮ್ಮ ಹಲವಾರು ಮನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿರುತ್ತವೆ, ಮಣ್ಣಿನ ಗೋಡೆ ಮತ್ತೆ ಮೇಲ್ಗಡೆ ಅದನ್ನು ತಾರಿಸಿ ಮೇಲ್ಗಡೆ ರೂಫ್ ಅಂತ ಹೇಳಿ ಅದು ಕೂಡ ಮಣ್ಣಿರುತ್ತೆ, ಇಲ್ಲ ಕಲ್ಲಿರುತ್ತೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ಭೂಮಿ ಅಲುಗಾಡೋದು ಕೂಡ ತಡೆಯೋಕ್ಕಾಗಲ್ಲ. ಅದೇ ಕಾಂಕ್ರೀಟ್ ಮನೆಗಳಾದ ತಡೆಯುತ್ತವೆ. ಇದೇ ಒಂದು ಭೂಕಂಪ 6 ಮತ್ತು 6.5 ಪ್ರಮಾಣದ ಭೂಕಂಪ ನಮ್ಮ ಕ್ಯಾಲಿಫೋರ್ನಿಯಾ ಈ ಭಾಗದಲ್ಲಿ ಆದರೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೇ 6.5 ಆಯಿತು ಅಂತಂದಾಗ ಸಾವಿರಾರು ಜನ ಅದಕ್ಕೆ ಸಾಯ್ತಾರೆ, ಸಾವಿಗೀಡಾಗ್ತಾರೆ. ಯಾಕೆಂತಂದ್ರೆ ಮನೆಗಳು, ದ ಹೌಸ್ ದ ಕಿಲ್ ಪೀಪಲ್, ನಾಟ್ ದ ಅರ್ಥಕ್ವೇಕ್ ಮನುಷ್ಯನ ಕೊಲ್ಲೋದಿಲ್ಲ. ನಮ್ಮ ಕಟ್ಟಡಗಳೇನಿರುತ್ತೆ ಇದನ್ನು ಕೊಲ್ಲುತ್ತೆ, ನಮ್ಮನ್ನ ಅದರಿಂದ ಹಾನಿ ಉಂಟಾಗ್ತಕ್ಕಂಥದ್ದು. ಭೂಕಂಪದ ಅನುಭವ ಆಗ್ತಾ ಇದ್ದಂಗೆ ಮನೆಯಿಂದ ಹೊರಗಡೆ ಬಂದು ಮುಂದಿನ ಮಾಹಿತಿ ಸಿಗೋವರೆಗೂ ಕೂಡ ಅದರಿಂದ ನಮ್ಮ ಓಪನ್ ಗ್ರೌಂಡ್ ಅಂತ ಏನು ಹೇಳ್ತೀವಿ ಅಲ್ಲಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ತಕ್ಕಂಥ. ಯಾಕೆಂದ್ರೆ ನಾವು ಹೆಚ್ಚಾಗಿ ಭಾರತದ ಹಿಮಾಲಯ ಪರ್ವತಗಳಲ್ಲಿ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಭೂಕಂಪ ಕಂಡು ಬರುವಂಥದ್ದು ಈ ಪ್ರಸ್ಥಭೂಮಿಯಲ್ಲಿ ವಿಶೇಷವಾಗಿ ಅಂಥದ್ದು ಕಂಡು ಬರಲ್ಲ ಅಂತ ಅನ್ಕೊಂಡಿದ್ರು ಕೂಡ, ಇದೊಂಥರ ಸುಭದ್ರ ಅಂತ ಅನ್ಕೊಂಡಿದ್ರು ಕೂಡ ಯಾವ ಸಂದರ್ಭದಲ್ಲೂ ಆಗಬಹುದು ಅನ್ನೋಂಥದ್ದು ಈಗಾಗಲೇ ನಮ್ಗೆ ಉದಾಹರಣೆ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಬೆಂಗಳೂರಲ್ಲಿ ಭೂಕಂಪ ಆಗೋದಿಲ್ಲ, ಪ್ರಸ್ಥಭೂಮಿ ಇದು ಅಂತ ಹೇಳಿದ್ರು ಕೂಡ ನಮ್ಮ ನೆಲಮಂಗಲ ಮತ್ತು ತುಮಕೂರು ಮಧ್ಯದಲ್ಲಿ ಬಿಲ್ಲನಕೋಟೆ ಅಂತ ಒಂದು ಗ್ರಾಮ ಇದೆ. ಆ ಬಿಲ್ಲನಕೋಟೆನಲ್ಲಿ ಇವತ್ತು ಕೂಡ ಶಿಲಾಶಾಸನ ಇದೆ. 1535 ಆ ಒಂದು ಇದರಲ್ಲಿ ಭೂಕಂಪನ ಆಯಿತು ಅಂತೇಳಿ ಒಂದು ಶಿಲಾಶಾಸನ ಇದೆ. ಅಂದ್ರೆ ಇಲ್ಲಿ ಮರುಕಳಿಸುವ ಒಂದು ಅವಕಾಶಗಳು, ರಿಟರ್ನ್ ಪೀರಿಯಡ್ ಇಸ್ ವೆರಿ ಲಾರ್ಜ್. ಅದಕ್ಕೆ ಈಗ ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಆಗಿರಬಹುದು ಮತ್ತೆ ಜನರು ಇರಬಹುದು, ಯಾವ ರೀತಿಯಲ್ಲಿ ಅವರು ಕೆಲಸಗಳನ್ನು ನೋಡಿ, ಕಳೆದ ಒಂದು 3-4 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಭೂಕಂಪನ ಗುಲ್ಬರ್ಗದಲ್ಲಿದೆ, ರಾಯಚೂರಲ್ಲಿದೆ, ಮತ್ತು ನಮ್ಮ ಆಲಮಟ್ಟಿ ಜಲಾಶಯ, ಸೂಪ, ಮತ್ತು ಹಾರಂಗಿ, ಹೇಮಾವತಿ, KRS, ತಿಪ್ಪಕೊಂಡಹಳ್ಳಿ, ಗುಂಡಾಲು, ಈ ರೀತಿ ಸುಮಾರು 13 ಕೇಂದ್ರಗಳು, ಭೂಕಂಪನ ಕೇಂದ್ರಗಳೇನಿದ್ದಾವೆ. ಯಾವುದೇ ರಾಜ್ಯದ ಯಾವುದೇ ಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಭೂಮಿ ಅದರಿದ್ರೂ ಸಾಕು ನಮಗೆ ನಿಜ ಸಮಯದಲ್ಲಿ. ಅಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಪರಿಹಾರಗಳನ್ನ ಕೈಗೊಳ್ಳಬಹುದು ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ಬೇಕಾಗಿರ್ತಕ್ಕಂಥ ಒಂದು ಕಟ್ಟಡಗಳನ್ನ ನಾವು ಸುಸ್ಥಿರ ಕಟ್ಟಡಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ. ಸೊ ಕಟ್ಟಡ ಕಟ್ಟಬೇಕಾದಾಗ ಅರ್ಥಕ್ವೇಕ್ ರೆಸಿಸ್ಟೆಂಟ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡ್ಕೊಳ್ಳೋಕೆ ಸಾಧ್ಯ ನಮಗೆ. ಈಗೇನು ನಮಗೆ ಕಟ್ಟಡ ಕಟ್ಟೋದಕ್ಕೆ ಖರ್ಚಾಗುತ್ತೆ ಅಷ್ಟೇ ಒಂದು ವೆಚ್ಚದಲ್ಲಿ ನಾವು ಭೂಕಂಪದಿಂದ ಹಾನಿ ಆಗ್ತಕ್ಕಂಥ ಕಟ್ಟಡ ನಾವು ಕಟ್ಕೋಬಹುದು. ಅದಕ್ಕೆ ಒಂದು ಪಟ್ಟಿ ಅರ್ಥಕ್ವೇಕ್ ಬ್ಯಾಂಡ್ ಅಂತ ಏನು ಹೇಳ್ತೀವಿ ಲಿಂಟ್ ಲೆವೆಲ್ ಅಲ್ಲಿ, ಸ್ವಲ್ಪ ಅದನ್ನ ನಾವು ಮಾಡ್ಕೊಂಡ್ರೆ ಇದೇ ಖರ್ಚಲ್ಲಿ ಆಗ್ತಕ್ಕಂಥ ಹಾನಿಯನ್ನು ನಾವು ತಗ್ಗಿಸ್ತಕ್ಕಂಥ ಪ್ರಮಾಣದಲ್ಲಿ ನಾವು ಕಾರ್ಯ ತತ್ಪರರಾಗಬೇಕಾದ ಅವಶ್ಯಕತೆ ಇದೆ. ಹಾಗಿದ್ರೆ ಈಗ ತಾವು ಹೇಳ್ತಿದ್ದೀರಾ, ಈಗ ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡ್ಬೋದು. ಇದನ್ನು ಕಟ್ಟುವಂಥವ್ರಿಗಿರ್ಬೋದು ಅಥವಾ ಮನೆ ಕಟ್ಟಿಸೋಂಥವ್ರಿಗಿರ್ಬೋದು, ಇಬ್ಬರಿಗೂ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇರುತ್ತೆ ಅಂತ ತಾವು ಹೇಳ್ತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲೇನೆ ಫ್ಲ್ಯಾಟ್ ತೆಗೆದುಕೊಳ್ತಾರೆ. ಫ್ಲ್ಯಾಟ್ ಸುಮಾರು ಅದರಲ್ಲಿ ಎಲ್ಲ ಅನುಕೂಲಗಳನ್ನು ಅವರು ನೋಡಿದ್ರು ಕೂಡ ಇದು ಭೂಕಂಪನ ನಿರೋಧಕ ಶಕ್ತಿ ಇದೆಯಾ ಕಟ್ಟಡಕ್ಕೆ ಅಂತ ಎಷ್ಟು ಜನ ಕೇಳ್ತಾರೆ. ಆತ ಒಂದು ಬೇಡಿಕೆ ಬರಬೇಕು, ಸಮುದಾಯ ಬೇಡಿಕೆ ಇಟ್ಟಾಗ ಅದ್ರ ತಕ್ಕಂತೆ ತಾಂತ್ರಿಕತೆನೂ ಇಂಥ ಮಾಹಿತಿ ಬೇಕು ಅನ್ನೋದಾದ್ರೆ ಅವ್ರು ಎಲ್ಲಿ ಪಡ್ಕೊಳ್ಬಹುದು? ಈಗ ನಮ್ಮ ಕೇಂದ್ರದಿಂದನೂ ಪಡ್ಕೋಬಹುದು, ನಮ್ಮ ಕೇಂದ್ರದಿಂದನೂ ಪಡ್ಕೋಬಹುದು. ಮತ್ತೆ ಈಗ ಹಲವಾರು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತೇನು ಇಂಟರ್ನೆಟ್ ಏನಿದೆಯಲ್ಲ, ಇಂಟರ್ನೆಟ್ಟಲ್ಲಿ ಮಾಹಿತಿ ಸುಲಭವಾಗಿ ಎಲ್ರಿಗೂ ಲಭ್ಯ ಇದೆ. ಅದು ಇಂಟರ್ನೆಟ್ ಎಲ್ರಿಗೂ ನಾವು ಅವಕಾಶ ಇಲ್ಲ ಅಂತಂದಾಗ ಅದನ್ನ ನಮ್ಮ ಕೇಂದ್ರಕ್ಕೆ ನಾವು ವಿ ಕ್ಯಾನ್ ಪ್ರೊವೈಡ್ ದ ಇನ್ಫಾರ್ಮೇಶನ್. ಅಂದ್ರೆ ನೀವು ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದರ ಬಗ್ಗೆ ಮಾಹಿತಿ ನೀಡ್ತೀರಾ ಅಥವಾ ಇವತ್ತು ಒಂದು ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇರ್ಬೋದು, BBMP ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಯಾವುದೇ ಒಂದು ಬಿಲ್ಡಿಂಗ್ ಪ್ಲಾನ್ ಸಬ್ಮಿಟ್ ಮಾಡಿದಾಗ ಅಪ್ರೂವಲ್ಗೆ ಅದರಲ್ಲಿ ಭೂಕಂಪನ ನಿರೋಧಕ ಶಕ್ತಿ ಆ ಕಟ್ಟಡಕ್ಕಿದ್ರೆ ಅದನ್ನ ಪ್ಲಾನ್ ಅಪ್ರೂವ್ ಮಾಡಬೇಕು ಅಂತೇಳಿ ಒಂದು
ಮಾಡ್ಕೊಂಡಿರೋದ್ರಿಂದ ಆರ್ಕಿಟೆಕ್ಟ್ಸು ಇಂಜಿನಿಯರ್ಸು ಇವ್ರಿಗೆ ಒಂದು ಅರಿವು ಮೂಡ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ಅವರು ಅದನ್ನ ಪ್ಲಾನ್ ಅಪ್ರೂವಲ್ ಟೈಮಲ್ಲೇ ಅದಕ್ಕೆ ಭೂಕಂಪ ನಿರೋಧಕ ಶಕ್ತಿಯನ್ನ ಕಟ್ಟಡಕ್ಕೆ ಇತ್ತು ಅಂತಂದ ಪ್ಲಾನ್ ಅಪ್ರೂವ್ ಮಾಡ್ತಾರೆ. ಸಮಯ ಮುಗಿತಾ ಬರ್ತಾ ಇದೆ. ಸ್ನೇಹಿತರೆ, ಅನೇಕ ಪ್ರಶ್ನೆಗಳನ್ನ ತಾವು ಕೂಡ ಕೇಳ್ತಾ ಇದ್ದೀರಾ. ಮತ್ತಷ್ಟು ವಿಷಯಗಳಂತೂ ಕೇವಲ ನಾವು ಮಾತಾಡ್ತಿರುವಂಥದ್ದು ಕೇವಲ ಒಂದು ಬಿಂದು ಅಂತ ತಾವು ಹೇಳಬಹುದು. ಯಾಕೆಂದರೆ ಪ್ರಕೃತಿ ಅನ್ನೋಂಥದ್ದು ಅಷ್ಟು ವಿಸ್ತಾರವಾಗಿರುವಂಥದ್ದು. ಹಾಗಾಗಿ ಪ್ರಕೃತಿ ವಿಕೋಪ ನಿರ್ವಹಣೆಯ ಬಗ್ಗೆ ತಮ್ಮ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂಥವರು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಶೇಷ ನಿರ್ದೇಶಕರಾದಂಥ ಶ್ರೀ VS ಪ್ರಕಾಶ್ ಅವರು. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ ಭರತ್ ಅವರೇ, ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ.